ನಾವು ಮಾಡಿರುವುದು 10th ನಂತರ ಒಂದು ಆರ್ಟ್ಸ್, ಓಕೆ, ಇನ್ನೊಬ್ರು ಕಾಮರ್ಸ್, ಇನ್ನೊಬ್ರು ಸೈನ್ಸ್, ಆರ್ಮಿ ಇರ್ಬೋದು, SSC ಇರ್ಬೋದು, ಸೆಂಟ್ರಲ್ ಗವರ್ನಮೆಂಟ್ ನಲ್ಲಿ ನಿಮ್ಗೆ ಜಾಬ್ ಬೇಕಂದ್ರ SSC. ಇಲ್ಲಿ ಬರುವಂತಹ ಎಲ್ಲ 10th ನ ಹುದ್ದೆಗಳು ಡಿಸ್ಟೆನ್ಸ್, ಸ್ಪೀಡ್ ಮತ್ತು ಟೈಮ್. ಒಂದು ಚಿಕ್ಕ ಭಾಗ 1000 ಮೀಟರ್. ನಮಗೆ ಮಗ್ಗಿ ಕಂಪಲ್ಸರಿ ಬರಬೇಕು. ಟೇಬಲ್ಸ್ ಎಲ್ಲಿವರೆಗೆ? ಅವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು 2xy ಅಥವಾ 2 × x × y ಡಿವೈಡೆಡ್ ಬೈ x + y. ಓಕೆ, ಮ್ಯಾಥ್ಸ್ ಅನ್ನ ಬಿಡಿಸ್ಬೇಕಂತಂದ್ರೆ ನಮಗೆ ಏನು ಗೊತ್ತಿಲ್ಲ ಸರ್ ಅಂತಂದ್ರೆ ಬೇಸಿಕ್ ಆಗಿರುವಂತಹ 6ರಂತೆಯಿಂದ ಹಿಡಿದುಕೊಂಡು 480 ಡೇಸ್ ಒಳಗ ಕವರ್ ಆಗುವಂತಹ ಭಾಗ. ಈ ಕಡ್ತಾ ಹೊಡೆದಿರುವಂತಹ ಅಂಶ ತಿಳಿದಿಲ್ಲ, ಇನ್ನೊಮ್ಮೆ ತಿಳಿಸ್ರಿ. 40 ಮೀಟರ್ ಪರ್ ಸೆಕೆಂಡ್. ಇದೇನಪ್ಪಾ ಅಂದ್ರೆ ಎಲ್ರಿಗೂ ನಮಸ್ಕಾರ, ಜೈ ಹಿಂದ್. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಮ್ಯಾಥಮೆಟಿಕ್ಸ್ ಟಾಪಿಕ್, ದ ಮ್ಯಾಥ್ಸ್ ಅಥವಾ ಗಣಿತ. ಅಲ್ಲಿ ಬರುವಂತಹ ಒಂದು ವಿಷಯ ವೇಳೆ, ಸಮಯ, ದೂರ ಮತ್ತು ವೇಗ ಅಥವಾ ಜವ. ಒಂದು ವೇಗ, ದೂರ ಮತ್ತು ವೇಳೆ. ಸ್ಪೀಡ್, ಡಿಸ್ಟೆನ್ಸ್ ಅಂಡ್ ಟೈಮ್. ಇದರಲ್ಲಿ ಬರುವಂತಹ ಕೆಲವು ವಿಷಯಗಳು ಮತ್ತು ಅದರಲ್ಲಿ ಬರುವಂತಹ ಕೆಲವು ಪ್ರಶ್ನೆಗಳಿಗೆ ನಾವು ಯಾವ ರೀತಿ ಸೊಲ್ಯೂಷನ್ಸ್ಗಳನ್ನ ಅಥವಾ ಅದನ್ನು ನಾವು ನಮ್ಮ ಗವರ್ನಮೆಂಟ್ ಹುದ್ದೆಗಳಿಗೆ ಅತ್ಯಂತ ಕಡಿಮೆ ವೇಳೆಯಲ್ಲಿ ಕೇಳುವಂತಹ ಪ್ರಶ್ನೆಗಳನ್ನ ಅತ್ಯಂತ ಕಡಿಮೆ ವೇಳೆಯಲ್ಲಿ ಅದನ್ನ ಸಾಲ್ವ್ ಮಾಡಿ ಕ್ವಶನ್ಸ್ ಅನ್ನ ಆನ್ಸರ್ ಮಾಡಿ ಮುಂದೆ ಹೋಗುವಂತಹ ಭಾಗ. ಹಾಗೂ ಆರ್ಮಿ ಇರ್ಬೋದು, SSC ಇರ್ಬೋದು, IAS, KAS, PSI, PC, SD, FDA ಈ ಎಲ್ಲ ಹುದ್ದೆಗಳಿಗೆ ಬರುವಂತಹ ಒಂದು ಕಾಮನ್ ಟಾಪಿಕ್ ಮತ್ತು ಇರುವಂತಹ ಸಾಮಾನ್ಯವಾಗಿ ಪ್ರಶ್ನೆಗಳು ಅದೇನಪ್ಪಾ ಅಂದ್ರೆ ಒಂದು ಡಿಸ್ಟೆನ್ಸ್, ಸ್ಪೀಡ್ ಮತ್ತು ಟೈಮ್. ಈ 3 ಅಂಶಗಳ ಮೇಲೆ ಕೇಳುವಂತಹ ಒಂದು ಪ್ರಶ್ನೆ. ಹಾಗಾದರೆ ಇಲ್ಲಿ ದೂರ ಅಥವಾ ಡಿಸ್ಟೆನ್ಸ್ ಅಂದ್ರೆ ಏನು? ದೂರ ಅಥವಾ ಡಿಸ್ಟೆನ್ಸ್ ಅಂದ್ರೆ ಏನು? ಡಿಸ್ಟೆನ್ಸ್ ಅಂತ ಹೇಳಿದಾಗ ಸಪೋಸ್ ಪಾಯಿಂಟ್ A ಟು ಪಾಯಿಂಟ್ B, ಇದು ಒಂದು ಸ್ಥಳ. ಫಾರ್ ಎಕ್ಸಾಂಪಲ್ ಬೆಂಗಳೂರು, ಇದು ನಮ್ಮ ಬೆಳಗಾವಿ ಅಂತ ಹೇಳಿದಾಗ ಇಲ್ಲಿಂದ ನಾವು ದೂರ ಎಷ್ಟು ಇದೆ? ಒಂದು ವಸ್ತು, ಒಂದು ಕಾಯ ಅಥವಾ ಒಂದು ಲಾರಿ, ಕಾರು ಅಥವಾ ಟ್ರೈನ್ ಅಥವಾ ಒಂದು ಬೈಕು ಅಥವಾ ಒಬ್ಬ ಮಾನವ, ಈ ಎಲ್ಲ ವಸ್ತುಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕ್ರಮಿಸಿದಂತಹ ಒಟ್ಟು ದೂರ ಅದೇನಪ್ಪಾ ಅಂದ್ರ ಡಿಸ್ಟೆನ್ಸ್ ನಾವು ಹೇಳುವಂತಹ ಭಾಗ. ಹೌದಾ? ಸಮಯ, ಟೈಮ್. ಸಮಯ ಅಂತ ಹೇಳಿದ ಕೂಡಲೇ ಫಾರ್ ಎಕ್ಸಾಂಪಲ್ ನಾವು ಹೇಳುವುದು ದೂರ ಇಲ್ಲಿಂದ ಇಲ್ಲಿವರೆಗೆ ಅಂದ್ರೆ ಬೆಂಗಳೂರು ಟು ಬೆಳಗಾವಿಯವರೆಗೆ ಇರುವಂತಹ ಹತ್ತತ್ರ ದೂರ 500 ಕಿಲೋಮೀಟರ್ ಅಂತ ಹೇಳಿ ನಾವು ಹೇಳ್ತೀವಿ. ಓಕೆ, ಆದರೆ ಇಲ್ಲಿಂದ ಇಲ್ಲಿವರೆಗೆ ಪ್ರಯಾಣಿಸಿದಂತಹ ಒಟ್ಟು ಸಮಯವೆಷ್ಟು? ಹತ್ತತ್ರ 10 ಗಂಟೆಗಳು. ಯಾವ ರೀತಿ ಹೇಳಿದ್ವಿ ನಾವು? ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕ್ರಮಿಸಿದಂತಹ ಅಥವಾ ನಿರ್ದಿಷ್ಟ ದೂರವನ್ನು ಕ್ರಮಿಸಲು ಪಡೆದಂತಹ ವೇಳೆ ಅದೇನಪ್ಪಾ ಅಂದ್ರ ನಮಗೆ ಟೈಮ್. ಓಕೆ, 3ನೇ ಅಂಶ ಬಂದ್ಬಿಟ್ಟು ಇಲ್ಲಿ ದೂರ, ಸಮಯ ಮತ್ತು ವೇಗ. ಇದು ನಮ್ದು ಸ್ಪೀಡ್. ಸ್ಪೀಡ್ ಅಂತ ಹೇಳಿದ ಕೂಡಲೇ ಪ್ರತಿ ಗಂಟೆಗೆ ಅಥವಾ ಪ್ರತಿ ಸೆಕೆಂಡ್ಗೆ ಎಷ್ಟು ದೂರ ನಾವು ಕ್ರಮಿಸಿದ್ವಿ ಅಂತ ಹೇಳಿ ಹೇಳುವಂತಹ ಭಾಗನೇ ಇಲ್ಲಿ ಜವ ಅಥವಾ ವೇಗ. ಇವು 2 ಅಂಶಗಳು. ಹಾಗಾದ್ರೆ ಒಂದು ವಸ್ತು ಅಥವಾ ಒಂದು ಕಾಯ, ಫಾರ್ ಎಕ್ಸಾಂಪಲ್ ಒಂದು ಕಾರು ಪಾಯಿಂಟ್ A ದಿಂದ ಪ್ರಾರಂಭವಾಗಿ ಕ್ರಮಿಸಿದಂತಹ ಒಟ್ಟು ದೂರ 500 ಕಿಲೋಮೀಟರ್. ಎಷ್ಟು ಗಂಟೆಗಳಲ್ಲಿ? 10 ಗಂಟೆಗಳಲ್ಲಿ. ಹಾಗಾದ್ರೆ ಪ್ರತಿ 1 ಗಂಟೆಗೆ ಕ್ರಮಿಸಿದಂತಹ ಒಟ್ಟು ದೂರ ಎಷ್ಟು ಅಂತ ಹೇಳಿದಾಗ ನಾವೇನ್ ಹೇಳ್ತೀವಿ? ಸ್ಪೀಡ್ 50 ಕಿಲೋಮೀಟರ್ ಪರ್ ಅವರ್. 50 ಕಿಲೋಮೀಟರ್ ಪರ್ ಅವರ್. ಓಕೆ, ಇದೇನಪ್ಪಾ ಅಂದ್ರೆ ಕಾಮನ್ ಆಗಿರುವಂತಹ
ಭಾಗಗಳು. ಒಂದು ಸಮಯ, ದೂರ ಮತ್ತು ವೇಗ. ಇದರ ಮೇಲೆನೆ ಡಿಪೆಂಡ್ ಆಗಿರುವಂತಹ ನಿಮಗೆ ಟಾಪಿಕ್ಸ್ಗಳು ಅಥವಾ ಕ್ವಶನ್ಸ್ಗಳು ಯಾವ ರೀತಿ ಬರಬಹುದು ಅಥವಾ ಕ್ವಶನ್ಸ್ಗಳನ್ನ ನಮಗೆ ಯಾವ ರೀತಿ ಕೇಳಬಹುದು. ಓಕೆ, ಹಾಗಾದ್ರೆ ಕ್ವಶನ್ಸ್ಗಳು ಕೇಳುವಂತಹ ಹಂತ, ಒಂದು ವ್ಯಕ್ತಿಗಳ ಮೇಲೆ ಅಥವಾ ಒಬ್ಬ ವ್ಯಕ್ತಿ 1ನೇ ಪಾಯಿಂಟ್, ಅಥವಾ 2ನೇ ಪಾಯಿಂಟ್ ಕೇಳ್ಬಿಟ್ಟು ನಿಮಗೆ ಒಂದು ಚಲಿಸುತ್ತಿರುವಂತಹ ಕಾರ್ ಇರಬಹುದು, ಅಥವಾ ಬೈಸಿಕಲ್ ಇರಬಹುದು, ಅಥವಾ ನಿಮಗೆ ಟ್ರೈನ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಕ್ವಶನ್ಸ್ಗಳು ಬರ್ತವೆ, ಇಲ್ಲಂತಲ್ಲ. ಓಕೆ, ಹಾಗಾದ್ರೆ ಈ ಎಲ್ಲ ವಸ್ತುಗಳ ಮೇಲೆ ಕ್ವಶನ್ಸ್ ಅನ್ನ ಕೇಳಿದಾಗ ನಾವು ಯಾವ ರೀತಿ ಅದನ್ನ ಲೆಕ್ಕ ಅಥವಾ ಒಂದು ಪ್ರಾಬ್ಲಮ್ಸ್ ಅನ್ನ ಅತ್ಯಂತ ಕಡಿಮೆ ವೇಳೆಯಲ್ಲಿ ಹತ್ತಿರ 40 to 50 ಸೆಕೆಂಡ್ಸ್ಗಳಲ್ಲಿ ಸಾಲ್ವ್ ಮಾಡಿ ಓಕೆ ಆನ್ಸರ್ ಅನ್ನ ಟೇಕ್ ಮಾಡಿ ನಾವು ಮುಂದಕ್ಕೆ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ಬರುವಂತಹ ಮೂಲ ಅಂಶಗಳು ಏನೇನ, ದೂರ ನೋಡಿದ್ವಿ, ಎಷ್ಟು ದೂರ, ಓಕೆ, ಸಮಯ ನೋಡಿದ್ವಿ, ಎಷ್ಟು ಕಾಲಾವಧಿ, ಓಕೆ, ಸ್ಪೀಡ್ ನೋಡಿದ್ವಿ, ಸ್ಪೀಡ್ ಅಂದ್ರೆ ಪ್ರತಿ ಗಂಟೆಗೆ, ಪ್ರತಿ ಸೆಕೆಂಡ್ಗೆ ಅಥವಾ ಪ್ರತಿ ನಿಮಿಷಕ್ಕೆ ಎಷ್ಟು ನಾವು ದೂರನ್ನ ಕ್ರಮಿಸಿದ್ವಿ. ನಂತರ ನಿಮಗೆ ಕೇಳುವಂತಹ ಮೂಲ ಅಂಶಗಳು ಅಥವಾ ಮೂಲಭೂತ ಅಂಶಗಳು, ಒಂದು ಕಿಲೋಮೀಟರ್ ಅಂತ ಹೇಳಿದ ಕೂಡಲೇ ನಾವು ಹೇಳುವುದು ಒಂದು ಚಿಕ್ಕ ಭಾಗ, 1000 ಮೀಟರ್ ಅಂದರೆ 1 ಕಿಲೋಮೀಟರ್. ಅದೇ ರೀತಿ ಇಲ್ಲಿ ಓಕೆ ನಾವು ಅಳೆಯುವಂತಹ ಮಾನ 1 ಕಿಲೋಮೀಟರ್ ಪರ್ ಅವರ್, ನೆಕ್ಸ್ಟ್ ಮೀಟರ್ ಪರ್ ಸೆಕೆಂಡ್ ಅಥವಾ ಮಿನಿಟ್ ಪರ್ ಸೆಕೆಂಡ್. ಕಿಲೋಮೀಟರ್ ಪರ್ ಅವರ್ ಒಂದು, ನೆಕ್ಸ್ಟ್ ಇದು ನಮ್ದ ದೂರ. ಸಮಯ ಅಂತ ಹೇಳಿದ ಕೂಡಲೇ 1 ಅವರ್ಸ್, 1 ಅವರ್. 1 ಅವರ್ ಇಸ್ ಈಕ್ವಲ್ ಟು 60 ನಿಮಿಷ ಅಥವಾ 60 ಮಿನಿಟ್ಸ್ ಇಂಟು 60 ಸೆಕೆಂಡ್ಸ್ ಅಥವಾ 60 ಸೆಕೆಂಡ್ಗಳು ಅಂತ ಹೇಳಿದಾಗ ಓಕೆ ಇಂಟು ಮಾಡಿದ್ರೆ ನಮಗೆ ಸಿಗೋದು 3600 ಸೆಕೆಂಡ್ಗಳು. ಇದೇನಪ್ಪಾ ಅಂದ್ರೆ 1 ಗಂಟೆಯಲ್ಲಿ ಇರುವಂತಹ ಒಟ್ಟು ಸೆಕೆಂಡ್ಸ್ಗಳು 60 ನಿಮಿಷ. ಅದೇ ರೀತಿ 1 ಗಂಟೆಯಲ್ಲಿ 60 ನಿಮಿಷ ಇದೆ. ಆ 60 ನಿಮಿಷದಲ್ಲಿ ಬರುವಂತಹ 1 ನಿಮಿಷಕ್ಕೆ 60 ಸೆಕೆಂಡ್ಸ್, 60 ಸೆಕೆಂಡ್ಸ್ ಅಂದ್ರೆ 1 ನಿಮಿಷ ಆಗಲಿಕ್ಕೆ ಇರುವಂತಹ ಸೆಕೆಂಡ್ಸ್ಗಳು ಅಂತಂದ್ರೆ 60 ಸೆಕೆಂಡ್. ಆದ್ದರಿಂದ ಒಟ್ಟು 60 ನಿಮಿಷನ ಕ್ರಮಿಸ್ಲಿಕ್ಕೆ ಪಡೆದುಕೊಳ್ಳುವಂತಹ 1 ನಿಮಿಷಕ್ಕೆ 60 ಸೆಕೆಂಡ್ ನಾವು ಇಂಟು ಮಾಡಿದ್ರೆ ಸಿಗುವಂತಹ ಭಾಗ 1 ಅವರ್ ಇಸ್ ಈಕ್ವಲ್ ಟು 60 into 60 3600. ಇದು ನಮ್ದು ಸೆಕೆಂಡ್ಸ್ಗಳು ಅಥವಾ ಒಟ್ಟು ಸೆಕೆಂಡ್ಸ್ಗಳು. ಹಾಗಾದ್ರೆ 1 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿದ್ನಿ, ಇದು ಗಂಟೆಗಳಲ್ಲಿ, ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿದ್ನಿ, ಇದು ಸೆಕೆಂಡ್ಗಳಲ್ಲಿ. ಓಕೆ, ನೆಕ್ಸ್ಟ್ ನಮಗೆ ಸ್ಪೀಡ್ ಅಂತ ಹೇಳ್ತೀವಿ ಅಥವಾ ಜವ, ವೇಗ. ಓಕೆ, ಇದು 3 ಭಾಗ. ನಾವು ಹೇಳೋದು ಕಿಲೋಮೀಟರ್ ಪರ್ ಅವರ್ ಅಥವಾ ಮೀಟರ್ ಪರ್ ಸೆಕೆಂಡ್ ಅಥವಾ ಮಿನಿಟ್ ಪರ್ ಸೆಕೆಂಡ್, ಈ 3 ಅಂಶಗಳಲ್ಲಿ ಹೇಳ್ತೀವಿ. ಹಾಗಾದ್ರೆ ಯಾವುದೇ ಒಂದು ಪ್ರಶ್ನೆಯಲ್ಲಿ ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟು ಮೀಟರ್ ಪರ್ ಸೆಕೆಂಡ್ ನಲ್ಲಿ ಕೇಳಬಹುದು, ಮೀಟರ್ ಪರ್ ಸೆಕೆಂಡ್ ನಲ್ಲಿ ಕೊಟ್ಟು ಕಿಲೋಮೀಟರ್ ಪರ್ ಅವರ್ ದಲ್ಲಿ ಕೇಳಬಹುದು. ಹೌದಾ? ಹಾಗಾದರೆ ಇಲ್ಲಿ ಬರುವಂತಹ ಮೂಲ ಭಾಗ ಕಿಲೋಮೀಟರ್ ಪರ್ ಅವರ್ ಅಂದ್ರೆ 1 ಗಂಟೆಯಲ್ಲಿ ಎಷ್ಟು ಕಿಲೋಮೀಟರ್ ಚಲಿಸಿದ ಅಂತ ಹೇಳ್ತೀವಿ ನಾವು. ಓಕೆ, ಇದರಲ್ಲಿ ಬರುವಂತಹ ಭಾಗ ಕಿಲೋಮೀಟರ್ ಅಂದ್ರೆ ಏನು, ಕಿಲೋಮೀಟರ್ ಡಿವೈಡೆಡ್ ಬೈ ಅವರ್. ದಿಸ್ ಇಸ್ ಈಕ್ವಲ್ ಟು 1000 ಮೀಟರ್ಗಳಲ್ಲಿ ಸೆಕೆಂಡ್ಸ್ಗಳಲ್ಲಿ 3600. ಇದು ಯಾಕೆ ನಾವು ಬಳಸಬೇಕು ಈ ಸೂತ್ರವನ್ನ ಅಥವಾ ಈ ಒಂದು ಭಾಗವನ್ನ ಯಾಕೆ ನಾವು ಬಳಸಬೇಕು? ಕ್ವಶನ್ಸ್ ಅನ್ನ ಕೇಳಿರ್ತಾರೆ. 0000 2 5 2 18. ಹಾಗಾದ್ರೆ 5/18 ಅಂತ ಬಂತು. ಈ 5/18 ಅಂದ್ರೇನ, ನಾವು ಕಿಲೋಮೀಟರ್ ಪರ್ ಅವರ್ ದಿಂದ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡುವಾಗ ಬಳಸುವಂತಹ ಒಂದು ಚಿಕ್ಕ ಭಾಗ ಅದೇನಪ್ಪಾ ಅಂದ್ರ 5/18 ಅಥವಾ 1000/3600 3600. ಇದು ಏನಪ್ಪಾ ಅಂದ್ರ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನಿಮ್ ಕ್ವಶನ್ಸ್ ಒಳಗ ಬರುವಂತಹ ಮೂಲ ಹಂತ ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್. ಓಕೆ, ಇನ್ ನೆಕ್ಸ್ಟ್ ಮೀಟರ್ ಪರ್ ಸೆಕೆಂಡ್ ದಿಂದ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡುವಾಗ ಇದರ ಅಪೋಸಿಟ್ ಎಷ್ಟು, 18/5 18/5. ಓಕೆ, ಕನ್ಫ್ಯೂಷನ್ ಆಗಬಾರ್ದು, ಕನ್ಫ್ಯೂಷನ್ ಆಗಲೇಬಾರ್ದು. ಯಾಕಂದ್ರೆ ಈಸಿ ಕ್ವಶನ್ಸ್ ಇರುತ್ತವೆ,
ಅದರಲ್ಲಿ ಬರುತ್ತಿರುವಂತಹ ನಮ್ಮ 30ನೇ ಜೂನ್ 2025ರಲ್ಲಿ ಓಕೆ ಇಂಡಿಯನ್ ಆರ್ಮಿ ಅಗ್ನಿವೀರ್ ಕ್ವಶನ್ಸ್ ಗಳನ್ನ ಅಥವಾ ಆ ಎಕ್ಸಾಮ್ಸ್ ಗಳಲ್ಲಿ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳಬಹುದು. ನಂತರ ಮುಂಬರುವಂತಹ ಅಕ್ಟೋಬರ್ 15 SSC GD, ಈ SSC GD ಕೂಡ ನಿಮಗೆ 2-3 ಕ್ವಶನ್ಸ್ ಅನ್ನ ಕೂಡ ಕೇಳಿರ್ತಾರೆ. ಓಕೆ, ಕಂಪಲ್ಸರಿ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಮ್ಯಾಥ್ಸ್ ಅಲ್ಲಿ 20 ಕ್ವಶನ್ಸ್ ಇರುತ್ತೆ. ಆ 20 ಕ್ವಶನ್ಸ್ ಅಲ್ಲಿ 2 ಕ್ವಶನ್ಸ್ ನಿಮಗೆ ಕಂಪಲ್ಸರಿನ ಕೇಳಿರ್ತಾರೆ. ಅದಕ್ಕಾಗಿ ನಮ್ಮ ಪ್ರಥಮ ಟಾಪಿಕ್ ಅನ್ನ ಇಟ್ಕೊಂಡಿದ್ದು ಸ್ಪೀಡ್, ಡಿಸ್ಟೆನ್ಸ್ ಮತ್ತು ಟೈಮ್. ಓಕೆ, ಕಾರಣ ಎಲ್ಲವೂ ಕೂಡ ಕ್ವಶನ್ಸ್ ಅಥವಾ ಎಲ್ಲ ಜಾಬ್ಗಳಲ್ಲಿ ಕೂಡ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಓಕೆ, ಯಾವ್ಯಾವ ಸ್ಥಳಗಳ ಕ್ವಶನ್ಸ್ ಅನ್ನ ಕೇಳಬಹುದು ಅಥವಾ ಯಾವ್ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳಬಹುದು. ಓಕೆ, ಇಲ್ಲಿ ನಿಮ್ಗ ಸ್ವಲ್ಪ ನೋಡುವಂತಹ ಭಾಗ. ಅದರಲ್ಲಿ ಪ್ರಮುಖವಾಗಿ ಸರ್ ನಮಗೆ ವೇಗ ತಿಳಿಯಿತು, ದೂರ ತಿಳಿಯಿತು, ಓಕೆ ವೇಳೆ ತಿಳಿಯಿತು. ಯಾಕೆ ಟೈಮ್ ಅಂದ್ರೆ ಗೊತ್ತಿದೆ, ಡಿಸ್ಟೆನ್ಸ್ ಅಂದ್ರೆ ಗೊತ್ತಿದೆ, ಓಕೆ ಸ್ಪೀಡ್ ಅಂದ್ರೂ ಗೊತ್ತಿದೆ. ನಾವ್ ಎಷ್ಟ ಸ್ಪೀಡ್ ಹೋಗ್ತೀವಿ, ಎಷ್ಟು ದೂರ ನಾವು ಕ್ರಮಿಸ್ತೀವಿ, ಎಷ್ಟು ನಾವು ಟೈಮ್ ತಗೊಂಡ್ವಿ. ಓಕೆ, ಹಾಗಾದ್ರೆ ಕ್ವಶನ್ಸ್ ಕೇಳುವಂತಹ ಹಂತಗಳು ಯಾವ ಯಾವ ರೀತಿಯಲ್ಲಿ ಕೇಳಬಹುದು. ಓಕೆ, ನಾನು ಇವಾಗ ಹೇಳಿದ್ದೆ ಕಿಲೋಮೀಟರ್ ಪರ್ ಅವರ್ ದಿಂದ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡುವಾಗ 5/18 ಅಂತ ಹೇಳಿದೆ. ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ಗೆ ನಾವೇನ್ ಮಾಡ್ತೀವಿ 18/5 ಅಂತ ಹೇಳಿ ಕನ್ವರ್ಟ್ ಮಾಡ್ತೀವಿ, ಅಂದ್ರೆ ಇಂಟು ಮಾಡಿ ಮಾಡುವಂತಹ ಭಾಗ. ಹಾಗಾದ್ರೆ ಬೇಸಿಕ್ ತಿಳ್ಕೊರಿ, ಒಂದು ಅವರ್ಗೆ 3600 ಸೆಕೆಂಡ್ಸ್, 1 ಕಿಲೋಮೀಟರ್ಗೆ 1000 ಮೀಟರ್. ಓಕೆ, ನಮಗೆ ಎಷ್ಟು ಬೇಕಾದಷ್ಟು ಕ್ವಶನ್ಸ್ ಅನ್ನ ಕೇಳಿ ಯಾವುದೇ ಸೂತ್ರ ಗೊತ್ತಿಲ್ಲದೆ ಲೆಕ್ಕವನ್ನ ಬಿಡಿಸ್ತೀವಿಪ್ಪ ಅಂತಂದ್ರೆ ಅದು ಕೂಡ ನಾವು ಈಸಿಯಾಗಿ ಬಿಡಿಸಬಹುದು. ಓಕೆ, ಎಕ್ಸಾಮ್ಸ್ ಅಲ್ಲಿ ನಾವು ಎಂಟ್ರೆನ್ಸ್ ಆದ ನಂತರ ಅಪ್ಪಿತಪ್ಪಿ ನಮಗೆ ಕ್ವಶನ್ಸ್ ಓದಿದ ಕೂಡಲೇ ಫಾರ್ಮುಲಾ ಬರಲಿಲ್ಲ ಅಥವಾ ಸೂತ್ರ ಬರಲಿಲ್ಲ, ಅಲ್ಲೂ ಕೂಡ ನಾವು ಈಸಿಯಾಗಿ ಕನ್ವರ್ಟ್ ಮಾಡಿ ಬಿಡಿಸುವಂತಹ ಭಾಗ. ಓಕೆ, ಕ್ವಶನ್ಸ್ಗಳು ಯಾವ ರೀತಿ ಬರಬಹುದು. 90 ಕಿಲೋಮೀಟರ್ ಪರ್ ಅವರ್ ವನ್ನು ನಾವು ಮೀಟರ್ ಪರ್ ಸೆಕೆಂಡ್ಗೆ ಹೇಳುವಾಗ ಎಷ್ಟು ಆಗುತ್ತದೆ? 90 ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಪರ್ ಸೆಕೆಂಡ್ಗೆ ಹೇಳಬೇಕಾದ್ರೆ ಅದು ಆಗುವಂತಹ ಎಷ್ಟು ಅಮೌಂಟ್ ನಮಗೆ ಸಿಗಬಹುದು. ಓಕೆ, ಹಾಗಾದ್ರೆ ಇಲ್ಲಿ 2 ವಿಧಗಳು, ಒಂದು ಬೈ ಮೆಥಡ್ ಅಥವಾ ಬೈ ಸೂತ್ರ ಫಾರ್ಮುಲಾ, ಇನ್ನೊಂದು ನಾವು ಬಿಡಿಸುವಂತಹ ಕ್ರಾಸ್ ಮಲ್ಟಿಫಿಕೇಶನ್. ಹಾಗಾದ್ರೆ 90 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತೀವಿ. 90 ಕಿಲೋಮೀಟರ್ ಅನ್ನ ನಾವು ಯಾವ ರೀತಿ ಬರಿಬಹುದು? ಕಿಲೋಮೀಟರ್ ಇಂಟು 1000 ಡಿವೈಡೆಡ್ ಬೈ ಅವರ್ಸ್ 3600. ಅಂದ್ರೆ ಒಂದು ಅವರ್ಸ್ ನಲ್ಲಿ ಕೇಳಿದ ಪ್ರಶ್ನೆ ಮೀಟರ್ ಪರ್ ಸೆಕೆಂಡ್ಗೆ ಮಾಡುವಂತಹ ಭಾಗ 1000 ಮೀಟರ್ ಡಿವೈಡ್ ಬೈ 3600. ಇನ್ನ ಕ್ರಾಸ್ ಮಲ್ಟಿಫಿಕೇಶನ್ ಇದೆ ಮಾಡಬಹುದು 0000. ಓಕೆ, ಇಲ್ಲಿ ಬಂದ್ಬಿಟ್ಟು 18 2 18 5 2 1 2 5 ಕಡತ ಹೊಡ್ಲಿಕ್ಕೆ ಬರಬೇಕು. ಕಡತ ಯಾವ ರೀತಿ ಮಾಡಬೇಕು? ನಮಗೆ ಮಗ್ಗಿ ಕಂಪಲ್ಸರಿ ಬರಬೇಕು. ಟೇಬಲ್ಸ್ ಎಲ್ಲಿವರೆಗೆ? ಟೇಬಲ್ಸ್ ನಾವು ಮಿನಿಮಮ್ ಏನು ಇಲ್ಪ ಅಂದ್ರೂ ಕೂಡ 10ರವರೆಗೆ ಕಂಪಲ್ಸರಿ ಬರಬೇಕು. ಓಕೆ, ಮ್ಯಾಕ್ಸಿಮಮ್ 20, ಓಕೆ 30, ಮಿನಿಮಮ್ 10ರವರೆಗೆ ಕಂಪಲ್ಸರಿ ಬರಲೇಬೇಕು. ಓಕೆ, ಯಾಕಂದ್ರೆ ನಾನು ಇಲ್ಲಿ 18ರಿಂದ ಕಡತ ಹೊಡೆದೆ, 18 2 18 5. ಸಪೋಸ್ ನಮಗೆ 2 ಬರುತ್ತೆ, 3 ಬರುತ್ತೆ, 5 ಬರುತ್ತೆ, 4 ಬರುತ್ತೆ ಮಗ್ಗಿಗಳು. ಓಕೆ, 9ರವರೆಗೂ ಬರುತ್ತೆ. 9 ಮಗ್ಗಿಗಳ ಇದೆ. 9 4 9 10. ನೆಕ್ಸ್ಟ್ 2 2 2 5. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ 2 1 2 5. ಹಾಗಾದ್ರೆ 5 ಇಂಟು 5 ಶೇಷ ಏನೂ ಇಲ್ಲ, ಶೇಷ ಒಂದಿದೆ. ಓಕೆ, ಮೇಲೆ ಉಳಿದಂತಹ ಭಾಗ 5 ಇಂಟು 5. ಹಾಗಾದ್ರೆ 5 ಇಂಟು 5 ಇಂಟು ಮಾಡಿದಾಗ ಸಿಗೋದು ನಮಗೆ 25. ಇದೇನು ಕಿಲೋಮೀಟರ್ ದಿಂದ ಮೀಟರ್ ಪರ್ ಸೆಕೆಂಡ್ಗೆ ಬರುವಂತ ಭಾಗ. ಹಾಗಾದ್ರೆ 25 ಮೀಟರ್ ಪರ್ ಸೆಕೆಂಡ್ಗೆ, ಒಂದು ಸೆಕೆಂಡ್ಗೆ ಹೋಗುವಂತಹ ಒಂದು ಕಾಯ ಎಷ್ಟು? 25 ಮೀಟರ್. ಒಂದು ತಾಸಿಗೆ ಅಥವಾ ಒಂದು ಗಂಟೆಗೆ ಹೋಗುತ್ತಿರುವಂತಹ ವೇಗ ಎಷ್ಟು? ದೂರ ಎಷ್ಟು? 90 ಕಿಲೋಮೀಟರ್. ಅದೇ ರೀತಿ ಒಂದು ಸೆಕೆಂಡ್ಗೆ ಹೋಗುವಂತಹ ಜವ 25 ಮೀಟರ್. ಅದೇ ರೀತಿ ನಾವು ಬಾಯ್ ಫಾರ್ಮುಲಾ ಅಂದ್ರ ನಾವು ಕನ್ವರ್ಟ್ ಮಾಡಿ ಬಿಡಿಸಿದಂತಹ ಭಾಗ. ಹಾಗಾದ್ರೆ ಕೇಳಿದಂತಹ ಪ್ರಶ್ನೆ 90 ಕಿಲೋಮೀಟರ್ ಅಂದ್ರೆ ಎಷ್ಟು? 90,000 ಮೀಟರ್. ಓಕೆ, ಅದೇ ರೀತಿ ಸೆಕೆಂಡ್ ಅಂತ ಕೇಳಿದ್ದಾರೆ ಕಿಲೋಮೀಟರ್ಗಳಲ್ಲಿ. ಓಕೆ, 1 ಅವರ್ ಅಂದ್ರೆ ಎಷ್ಟು? 3600. ಓಕೆ, ಸೆಕೆಂಡ್ಸ್. ಹಾಗಾದ್ರೆ
ನಮಗೆ ಕೇಳಿದ್ದು ಮೀಟರ್ ಪರ್ ಸೆಕೆಂಡ್ಗಳಲ್ಲಿ. ಓಕೆ, ಅಂದ್ರೆ 1 ಸೆಕೆಂಡ್ಗೆ ಎಷ್ಟು ಮೀಟರ್ ಹೋಗುತ್ತೆ. 3600 ಸೆಕೆಂಡ್ಗಳಲ್ಲಿ 90,000 ಮೀಟರ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದ್ರೆ ನಮಗೆ 1 ಸೆಕೆಂಡ್ಗೆ ಆಗುವಂತಹ ಒಟ್ಟು ದೂರ ಎಷ್ಟು? ಇದು ನಮ್ದು ಟೈಮು, ಇದು ನಮ್ದು ಡಿಸ್ಟೆನ್ಸ್. ಹಾಗಾದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅಂದ್ರೆ 90,000 ಇಂಟು 1 ಡಿವೈಡೆಡ್ ಬೈ 3600 0 0 0 0. ಇದು ಕೂಡ ಸೇಮ್ ಆಗುತ್ತೆ. 18 2 18 50 2 1 2 25 ಸೇಮ್ ಆನ್ಸರ್ 25 ಮೀಟರ್ ಪರ್ ಸೆಕೆಂಡ್. 25 ಮೀಟರ್ ಪರ್ ಸೆಕೆಂಡ್, 25 ಮೀಟರ್ ಪರ್ ಸೆಕೆಂಡ್. ನೆನಪಿಲ್ಲ ಅಂತಂದ್ರೆ ಇದು ಕೂಡ ಮಾಡಬಹುದು. 1 ಕಿಲೋಮೀಟರ್ ಈಸ್ ಈಕ್ವಲ್ ಟು 1,000 ಮೀಟರ್, 90 ಕಿಲೋಮೀಟರ್ ಈಸ್ ಈಕ್ವಲ್ ಟು 90,000 ಮೀಟರ್, 1 ಅವರ್ ಈಸ್ ಈಕ್ವಲ್ ಟು 3,600 ಸೆಕೆಂಡ್ಸ್. ಓಕೆ, 3,600 ಸೆಕೆಂಡ್ಸ್ ಅನ್ನ ಕವರ್ ಮಾಡಲಿಕ್ಕೆ ಅಥವಾ ಆ ವೇಳೆಯಲ್ಲಿ ಕ್ರಮಿಸಿದಂತ ಒಟ್ಟು ದೂರ 90,000 ಮೀಟರ್. 1 ಸೆಕೆಂಡ್ಗೆ ಎಷ್ಟು ಮೀಟರ್? 25 ಮೀಟರ್ಗಳು. ಓಕೆ, ಇದೇನಪ್ಪಾ ಅಂದ್ರೆ ಜಸ್ಟ್ ಕನ್ವರ್ಟ್ ಮಾಡಿದಂತ ಒಂದು ಭಾಗ. ಮೂಲ ಒಂದು ಕ್ವಶನ್ 90 ಕಿಲೋಮೀಟರ್ ಪರ್ ಅವರ್ ಇದೆ, ಅದನ್ನ ನಾವು ಮೀಟರ್ ಪರ್ ಸೆಕೆಂಡ್ಗೆ ಯಾವ ರೀತಿ ಮಾಡಬೇಕು ಅಥವಾ ಮಾಡುವಂತಹ ಹಂತ. ಓಕೆ, ನೆಕ್ಸ್ಟ್ ಇದರಲ್ಲಿ ಕೇಳಿದಂತ ಭಾಗ ಒಂದು ಡಿಸ್ಟೆನ್ಸ್ ಇದೆ, ಟೈಮ್ ಇದೆ. ಇದೇನಪ್ಪಾ ಅಂದ್ರೆ ಸ್ಪೀಡ್. ಓಕೆ, 3 ಇದೆ. 90 ಕಿಲೋಮೀಟರ್ ಅಂದ್ರೆ ಡಿಸ್ಟೆನ್ಸ್, 1 ಅವರ್ ಅಂದ್ರೆ ಟೈಮು. ಇದೇನಪ್ಪ ಅಂದ್ರೆ ಎಲ್ಲ ಕೂಡಿಸಿ ಹೇಳಿದಂತ ಭಾಗ ಸ್ಪೀಡ್. 90 ಕಿಲೋಮೀಟರ್ ಪರ್ ಅವರ್ದಲ್ಲಿ ಹೋಗುತ್ತಿರುವಂತಹ ಒಂದು ಕಾಯ. ಓಕೆ, ಹಾಗಾದ್ರೆ ಮೀಟರ್ ಪರ್ ಸೆಕೆಂಡ್ ನಲ್ಲಿ, 1 ಮೀಟರ್ ನಲ್ಲಿ ಎಷ್ಟು ಕಾಲಾವಧಿ ಪಡೆದುಕೊಳ್ಳುತ್ತದೆ? ಓಕೆ, ಇಲ್ಲಿ ಹೇಳುವಂತಹ ಭಾಗ. ನಂತರ ನಾವು ನೋಡಿದ್ವಿ ವೇಗ, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ದೂರ ಡಿ ಈಸ್ ಈಕ್ವಲ್ ಟು ಎಸ್ ಇಂಟು ಟಿ ಅಥವಾ ಸ್ಪೀಡ್ ಇಂಟು ಟೈಮ್. ವೇಳೆ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಇದು ಸಾಮಾನ್ಯವಾಗಿ ಬಳಸುವಂತಹ ಸೂತ್ರಗಳು. ಓಕೆ, ನಮಗೆ ದೂರ ಬೇಕಾಗಿದೆ. ಓಕೆ, ಯಾವ ರೀತಿ ನಾವು ಅದನ್ನ ಪಡೆದುಕೊಳ್ಬಹುದು. ನಮಗೆ ವೇಗ ಬೇಕು, ಯಾವ ರೀತಿ ಪಡೆದುಕೊಳ್ಬೇಕು. ನೆಕ್ಸ್ಟ್ ನಮಗೆ ಟೈಮ್ ಬೇಕು ಅಥವಾ ವೇಳೆ ಬೇಕು, ಅದನ್ನ ಪಡೆದುಕೊಳ್ಳುವಂತಹ ಸೂತ್ರ. ಹಾಗಾದ್ರೆ ಇದನ್ನು ಫಸ್ಟ್ ದೂರ ಬೇಕಾಗಿದ್ದು ಒಂದು ಕಾಯ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಗೆ ಹೋದಂತಹ ಒಟ್ಟು ದೂರ ಎಷ್ಟು ಅಂದ್ರೆ ನಾವು ವೇಗದಿಂದ ಟೈಮ್ ಅನ್ನ ಗುಲ್ಲಬ್ಧ ಮಾಡಿ ಹೇಳುವಂತಹ ಭಾಗ. ಡಿ ಇಸ್ ಈಕ್ವಲ್ ಟು ಎಸ್ ಇಂಟು ಟಿ. ಇದೇನು ನಮಗೆ ದೂರ ಬೇಕಾದ್ರೆ ಸೂತ್ರ. ಅದೇ ರೀತಿ ಎರಡನೇದು ಭಾಗ ಸ್ಪೀಡ್. ಓಕೆ, ಸ್ಪೀಡ್ ಇಲ್ಲಿದೆ ಅಂದ್ರೆ ಎಸ್, ಡಿ ಇಲ್ಲಿದೆ, ಟಿ ಇಲ್ಲಿದೆ. ಸ್ಪೀಡ್ ಅಲ್ಲೇ ಇಡ್ರಿ, ಇದು ನಮಗೆ ಗುಣಾಕಾರ. ಟಿ ಅನ್ನ ಕೆಳಗೆ ಕಳಿಸ್ರಿ. ಸ್ಪೀಡ್ ಇಲ್ಲಿದೆ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಓಕೆ, ಈ ಒಂದು ಸೂತ್ರ ಮೇಲೆನೆ ನಾವು 3 ಸೂತ್ರವನ್ನ ಮಾಡಬಹುದು. ಗೊತ್ತಿರೋದು ಒಂದು ಸೂತ್ರ, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಟೈಮ್ ಬೇಕಾದ್ರೆ ನಮಗೆ ಟೈಮ್ ಅನ್ನ ಅಲ್ಲೇ ಇಡ್ರಿ, ಡಿ ಬೈ ಎಸ್. ಸ್ಪೀಡ್ ಬೇಕಾದ್ರೆ ಸ್ಪೀಡ್ ಅನ್ನ ಅಲ್ಲೇ ಇಡ್ರಿ, ಡಿ ಬೈ ಟಿ. ಮೂರನೇ ಸೂತ್ರ ನಮಗೆ ಕೇಳೋದು ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್. ಓಕೆ, ಡಿ ಬೈ ಸ್ಪೀಡ್. ಈ 3 ಸೂತ್ರಗಳು ಓಕೆ ಅಲ್ಲೇ ಬರ್ಕೊಂಡ್ಬಿಡ್ರಿ, ಅಥವಾ ನೋಟ್ಸ್ ಮಾಡುವಾಗ ಸರಿಯಾಗಿ ಓಕೆ ನಾವು ಹೇಳ್ತಿರುವಂತಹ ಅಂಶಗಳನ್ನ ಯಾವುದೇ ಒಂದು ಪೇಜ್ ನಲ್ಲಿ ಅಥವಾ ಒಂದು ಬುಕ್ಸ್ ನಲ್ಲಿ ಬರ್ಕೊಳ್ತಾ ಹೋಗಿ. ಟಾಪಿಕ್ 1 ಇದೆ ಸ್ಪೀಡ್, ಡಿಸ್ಟೆನ್ಸ್, ಟೈಮ್. ಓಕೆ, ಬೇಸಿಕ್ ಫಾರ್ಮುಲಾಸ್ ಗಳನ್ನ ನೀವು ಬರ್ಕೊಂಡ್ರೆ ಕ್ವಶನ್ಸ್ ನ ಬಿಡಿಸುವಾಗ ಅಥವಾ ಕ್ವಶನ್ಸ್ ನ ಸಾಲ್ವ್ ಮಾಡುವಾಗ ಯಾವ ರೀತಿ ನಾವು ಅದನ್ನ ಕಡಿಮೆ ಅವಧಿಯಲ್ಲಿ ಬಿಡಿಸಬಹುದು. ಓಕೆ, ಇದೇ ನಿಮಗೂ ಟ್ರಿಕ್ ಇರುವಂತಹ ಭಾಗ. ಓಕೆ, ಈ 3 ಅಂಶಗಳು ಇದನ್ನೇ ಕಿಲೋಮೀಟರ್ ಪರ್ ಅವರ್ ದಿಂದ ಮೀಟರ್ ಪರ್ ಸೆಕೆಂಡ್ ಕೇಳಬಹುದು, ಅಥವಾ ಮೀಟರ್ ಪರ್ ಸೆಕೆಂಡ್ ದಿಂದ ಕಿಲೋಮೀಟರ್ ಪರ್ ಅವರ್ ಗೆ ಕೇಳಬಹುದು. ಇನ್ನ 3 ಅಂಶಗಳಲ್ಲಿ ಕ್ವಶನ್ಸ್ ಅನ್ನ ಕೇಳಬಹುದು. ವಿ ಹ್ಯಾವ್ ಸೀನ್ ದ ಡಿಸ್ಟೆನ್ಸ್, ಟೈಮ್ ಅಂಡ್ ಸ್ಪೀಡ್. ನೆಕ್ಸ್ಟ್ ಅವರೇಜ್, ಸರಾಸರಿ. ಅವರೇಜ್ ಇಸ್ ಈಕ್ವಲ್ ಟು, ಅವರೇಜ್ ಅಂತ ಹೇಳಿದ ಕೂಡಲೇ ಸರಾಸರಿ. ಫಾರ್ ಎಕ್ಸಾಂಪಲ್, ನಾವು ಕೆಲವು ಅಂಕಗಳ ಮುಖಾಂತರ ಪಡೆದಂತಹ ವ್ಯಕ್ತಿಗಳ ಅಂಕಗಳ ಮುಖಾಂತರ ಹೇಳುವಂತಹ ಭಾಗ, ಅವರು ಪಡೆದಂತಹ ಒಟ್ಟು ಅಂಕಗಳ ಸರಾಸರಿ ಎಷ್ಟು, ಅಥವಾ ಒಬ್ಬ ಗುಂಪಿನಲ್ಲಿ ಇರುವಂತಹ ವ್ಯಕ್ತಿಗಳ ವೇಟ್ ಅಥವಾ ಅವರ ತೂಕದ ಸರಾಸರಿ ಎಷ್ಟು. ಇದೇ ರೀತಿ ಒಂದು ಸ್ಪೀಡ್, ಡಿಸ್ಟೆನ್ಸ್, ಟೈಮ್ ನಲ್ಲಿ ಬರುವಂತಹ ಸರಾಸರಿ ವೇಗ ಎಷ್ಟು, ಸರಾಸರಿ ದೂರ ಎಷ್ಟು, ಸರಾಸರಿ ವೇಳೆ ಎಷ್ಟು ಅಂತೇಳಿ ಹೇಳ್ತೀವಿ. ಅದರಲ್ಲಿ ಪ್ರಮುಖವಾಗಿ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ
ಪಾಯಿಂಟ್ ಎ ದಿಂದ ಪಾಯಿಂಟ್ ಬಿ. ಓಕೆ, ಅದು ಸ್ಥಳಗಳು. ಪಾಯಿಂಟ್ ಎ ಟು ಪಾಯಿಂಟ್ ಬಿ ಗೆ ಹೋದಂತಹ ಒಟ್ಟು ವೇಗ, ಓಕೆ, 30 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಚಲಿಸಿದಂತಹ ಭಾಗ. ಓಕೆ, ಡಿಸ್ಟೆನ್ಸ್ ನಮ್ಗೆ ಗೊತ್ತಿಲ್ಲ. ಅದೇ ರೀತಿ ಕ್ರಮಿಸಿದಂತಹ ಪುನಃ ಬಂದಿರುವಂತಹ ಭಾಗ, ಓಕೆ, ಬಿ ಟು ಎ, ಇಲ್ಲಿ 40 ಕಿಲೋಮೀಟರ್ ಪರ್ ಅವರ್ ದಿಂದ ಮರಳಿ ಬಂದ ಅಂತೇಳಿ ಹೇಳ್ತೀವಿ ನಾವು. ಓಕೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಅಲ್ಲಿಂದ ಮತ್ತೆ ಮರಳಿ ಬಂದಿರುವಂತಹ ಭಾಗ. ಇಲ್ಲಿರುವಂತಹ ನಮಗೆ ಸ್ಪೀಡ್ ನೋಡ್ರಿ, ಎ ಟು ಬಿ ಗೆ ಹೋದಂತಹ ಒಂದು ಸ್ಪೀಡ್ ಅಥವಾ ಒಂದು ಜವ ಎಷ್ಟು, 30 ಕಿಲೋಮೀಟರ್ ಪರ್ ಅವರ್. ಅದೇ ರೀತಿ ಬಿ ಟು ಎ ಗೆ ಹೋದಂತಹ ಜವ 40 ಕಿಲೋಮೀಟರ್ ಪರ್ ಅವರ್. ಹಾಗಾದ್ರೆ ವ್ಯಕ್ತಿ ಪಡೆದಿರುವಂತಹ ಸರಾಸರಿ ವೇಗ ಎಷ್ಟು? 30 ಹೋದ, 40ಗೆ ಬಂದ. ಹಾಗಾದ್ರೆ ಸರಾಸರಿ ವೇಗ ಎಷ್ಟು? ಅಬ್ಸರ್ವ್ ಮಾಡ್ರಿ, ಇಲ್ಲಿ ಇರುವಂತಹ ಸ್ಥಳಗಳು ಎರಡು. ಸ್ಥಳ ಎರಡು. ಒಂದನೇ ವೇಗ ಎಕ್ಸ್, ಎರಡನೇ ವೇಗ ವಾಯ್ ಡಿವೈಡೆಡ್ ಬೈ ಪಡೆದಂತಹ ಒಟ್ಟು ಕಾಲಾವಧಿಯ ಭಾಗ ಎಕ್ಸ್ ಪ್ಲಸ್ ವಾಯ್. ಇದೇನಪ್ಪಾ ಅಂದ್ರೆ ನಮಗೆ ಸರಾಸರಿ ವೇಗ ಎಷ್ಟು ಆಯಿತು. ಸರಾಸರಿ ವೇಗ ಆವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು 2xy ಅಥವಾ 2 ಇಂಟು ಎಕ್ಸ್ ಇಂಟು ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ. ಓಕೆ, ಬಹಳ ಇಂಪಾರ್ಟೆಂಟ್. ಕ್ವಶನ್ಸ್ ಅನ್ನ ಕೇಳುತ್ತಾರೆ, ಇಲ್ಲಂತಲ್ಲ. ಈ ಕ್ವಶನ್ಸ್ ಅನ್ನ ಅಥವಾ ಕ್ವಶನ್ಸ್ ಗಳನ್ನ ಕೇಳಿದ್ರ, ಸರಾಸರಿ ವೇಗ ಎಷ್ಟು ಅಂತ ಕೇಳಿದ್ರ ನಮಗೆ ಹೇಳುವಂತಹ ಭಾಗ. ಹಾಗಾದ್ರೆ ಅದೇ ರೀತಿ 30 ಕಿಲೋಮೀಟರ್ ಪರ್ ಅವರ್ ದಲ್ಲಿ ಹೋಗುತ್ತಿರುವಂತಹ ಒಂದು ಕಾಯ 70 ಕಿಲೋಮೀಟರ್ಗಳನ್ನ ಚಲಿಸಿತು. ಇದೇ ರೀತಿ 40 ಕಿಲೋಮೀಟರ್ ಪರ್ ಅವರ್ ದಲ್ಲಿ ಹೋಗುತ್ತಿರುವಂತಹ ಒಂದು ಕಾಯ 120 ಕಿಲೋಮೀಟರ್ ಅನ್ನ ಕ್ರಮಿಸಿತು. ಹಾಗಾದ್ರೆ ಇವರ ಸರಾಸರಿ ವೇಗ ಎಷ್ಟು? ಸರಾಸರಿ ವೇಗ ಎಷ್ಟು? ಆಗಲೇ ಕೇಳಿದ್ದು ಸ್ಪೀಡ್ ಅಷ್ಟೇ ಇತ್ತ. ಪಾಯಿಂಟ್ ಎ ಟು ಪಾಯಿಂಟ್ ಬಿ ಬಂತು ಸ್ಪೀಡ್ ನಲ್ಲಿ, ಬಿ ಇಂದ ಎಗೆ ಹೋಯ್ತು ಸ್ಪೀಡ್ ನಲ್ಲಿ. ಆದ್ರೆ 30 ಕಿಲೋಮೀಟರ್ ಪರ್ ಅವರ್ ದಲ್ಲಿ ಹೋಗುತ್ತಿರುವಂತಹ ಒಂದು ಕಾಯ ಎಷ್ಟು, 70 ಕಿಲೋಮೀಟರ್ ಹೋಯ್ತು. ನೆಕ್ಸ್ಟ್ 40 ಕಿಲೋಮೀಟರ್ ಪರ್ ಅವರ್ ದಲ್ಲಿರುವಂತಹ ಒಂದು ಕಾಯ 120 ಕಿಲೋಮೀಟರ್ ಕ್ರಮಿಸಿತು. ಹಾಗಾದ್ರೆ ಒಟ್ಟು ವೇಗ ಎಷ್ಟು, ಅಥವಾ ಒಟ್ಟು ಕಾಲಾವಧಿ ಎಷ್ಟು, ಅಥವಾ ಒಟ್ಟು ಸರಾಸರಿ ವೇಗ, ಸರಾಸರಿ ದೂರ ಎಷ್ಟು? ಹಂಗೆ ಕ್ವಶನ್ಸ್ ಅನ್ನ ಕೇಳಬಹುದು, ಇಲ್ಲಂತಲ್ಲ. ಇವೆಲ್ಲವೂ ಕೂಡ ನಿಮಗೆ ಬೇಸಿಕ್ಸ್ ಆಗಿರುವಂತಹ ಭಾಗ. ಓಕೆ, ಬೇಸಿಕ್ ಅಂತ ಬಂದ್ಬಿಟ್ಟು ಕೆಲವರ ವಿದ್ಯಾರ್ಥಿಗಳ ಕ್ವಶನ್ಸ್ ಬರುತ್ತೆ. ಓಕೆ, ಅದೇನಪ್ಪಾ ಅಂದ್ರೆ, ಸರ್ ನಾವು ಮಾಡಿರುವುದು 10th ನಂತರ ಒಂದು ಆರ್ಟ್ಸ್, ಓಕೆ, ಇನ್ನೊಬ್ರು ಕಾಮರ್ಸ್, ಇನ್ನೊಬ್ರು ಸೈನ್ಸ್, ಓಕೆ, ಕೆಲವೊಬ್ರು ಡಿಪ್ಲೊಮಾ. ಓಕೆ, ಇವ್ರೇನಪ್ಪಾ ಅಂದ್ರೆ ಜಾಯ್ನ್ ಆಗಿರ್ತಾರೆ. ಓಕೆ, ಇವು 3 PUC ಫೀಲ್ಡ್ಸ್. ಓಕೆ, ಇದು ನಾವು ಮಾಡುವಂತಹ ಒಂದು ಡಿಪ್ಲೊಮಾ ಕೋರ್ಸಸ್ಗಳು. ಓಕೆ, ಮಾಡಿರ್ತಾರೆ. ಹಾಗಾದ್ರೆ ಸರ್ ನಮಗೆ ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ, ಮ್ಯಾಥ್ಸ್ ನಮಗೆ ಹೆಚ್ಚು ಗೊತ್ತಿಲ್ಲ, ಯಾವ ರೀತಿ ಬಿಡಿಸ್ಬೇಕು, ಯಾವ ರೀತಿ ಮಾಡ್ಬೇಕಂತ ಹೇಳಿ ಎಲ್ಲರಿಗೂ ಹೇಳುವಂತ ಒಂದೇ ಮಾತು, ಸೆಂಟ್ರಲ್ ಗವರ್ನಮೆಂಟ್ ನಲ್ಲಿ ನಿಮ್ಗೆ ಜಾಬ್ ಬೇಕಂದ್ರ SSC ಎಲ್ಲಿ ಬರುವಂತಹ ಎಲ್ಲ 10th ನ ಹುದ್ದೆಗಳು, ಓಕೆ, ಅಥವಾ PUC ಹುದ್ದೆಗಳು, ಅಥವಾ ಗ್ರಾಜ್ಯುಯೇಷನ್ ಹುದ್ದೆಗಳು, ಡಿಗ್ರಿ, ಓಕೆ, ಹುದ್ದೆಗಳು, ಎಲ್ಲ ಹುದ್ದೆಗಳಲ್ಲಿ ಕಂಪಲ್ಸರಿ ನಮಗೆ ಮ್ಯಾಥ್ಸ್ ಅನ್ನೋದು ಬರುತ್ತೆ. ಓಕೆ, ಅದು 25 ಕ್ವಶನ್ಸ್ ಇರ್ಬೋದು ಅಥವಾ 20 ಕ್ವಶನ್ಸ್ ಇರ್ಬೋದು. ಮ್ಯಾಥ್ಸ್ ಅನ್ನೋದ ಕಂಪಲ್ಸರಿ ಬರುತ್ತೆ. ಹತ್ತತ್ರ 20 ರಿಂದ 22 ಟಾಪಿಕ್ಸ್ ಗಳಿವೆ. ಆ ಎಲ್ಲ ಟಾಪಿಕ್ಸ್ ಅನ್ನ ನಾವು ಬೇಸಿಕ್ ಆಗಿ ಮಾಡಲೇಬೇಕು. ಅದು ನಮ್ದ ಮೂಲಭೂತ ಸಿದ್ಧಾಂತ. ಓಕೆ, ನಾವು ಮಾಡಲೇಬೇಕು. ಜಾಬ್ ಬೇಕಂದ್ರೆ ಮಾಡಲೇಬೇಕು. ಮ್ಯಾಥ್ಸ್ ಇದೆ, ಮ್ಯಾಥ್ಸ್ ಅನ್ನ ಬಿಡಿಸ್ಬೇಕಂತಂದ್ರೆ ನಮಗೆ ಏನೂ ಗೊತ್ತಿಲ್ಲ ಸರ್ ಅಂತಂದ್ರೆ ಬೇಸಿಕ್ ಆಗಿರುವಂತಹ 6ನೇಂದ ಹಿಡಿದುಕೊಂಡು 10th ವರೆಗೆ ಇರುವಂತಹ ನಮ್ಮ ಮ್ಯಾಥ್ಸ್ ನ ಬುಕ್ ಗಳನ್ನ ಓದಲೇಬೇಕು. ಓದುವುದು ಅಷ್ಟೇ ಅಲ್ಲದೆ ಅದನ್ನ ನಾವು ಸೊಲ್ಯೂಷನ್ ಮುಖಾಂತರ ಸಾಲ್ವ್ ಮಾಡಬೇಕು. ಓಕೆ, ಜಾಬ್ ನಿಮ್ಗೊಮ್ಮೆ ಸಿಕ್ಕಿದ್ರೆ 60 ವರ್ಷ, ಓಕೆ, ನೀವು ಇರುವವರೆಗೂ ಇರುತ್ತೆ. ಆದ್ರೆ 6 ತಿಂಗಳು ಮಾತ್ರ ಇದಕ್ಕೆ ಟೈಮ್ ಕೊಡಿ. ಓಕೆ, ಅಂದ್ರೆ ನೀವು ಬೇಸಿಕ್ಸ್ ಅನ್ನ ಕವರ್ ಮಾಡಿ ನಿಮ್ದು ಸ್ಟ್ಯಾಂಡರ್ಡ್ ಬುಕ್ಸ್ ಗಳನ್ನ ಓದುವಾಗ, ಓಕೆ, ಅಥವಾ ನಾವು ಹೇಳುತ್ತಿರುವಂತಹ ಕೆಲವೊಂದಿಷ್ಟ ಟಾಪಿಕ್ ಗಳನ್ನ ನೋಡುವಾಗ, ಓಕೆ, ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬೇಕಂತಂದ್ರ ಇವು ನಮಗೆ ಬೇಸಿಕ್ಸ್. ಹಾಗಾದ್ರೆ ಸರ್ ಇವನ್ನೆಲ್ಲ ಓದ್ಲೇಬೇಕಾ? ಹೌದು ಸರ್, ಓದ್ಲೇಬೇಕು. ಓಕೆ, ಯಾಕಂತಂದ್ರೆ ನಾವು ಗೌರ್ಮೆಂಟ್ ಜಾಬ್ಗಳಿಗೆ, ಓಕೆ, ಅಪ್ಲೈ ಮಾಡಿದ್ರ 6ನೇಂದ ಹಿಡಿದುಕೊಂಡು 10th ವರೆಗೆ ಇಂದ ಬಿಟ್ರೆ PUC ಬುಕ್ಸ್ ಇರುತ್ತೆ, ಅವು ಕೂಡ ನಮಗೆ ಬರುತ್ತೆ. ಓಕೆ, GK ಅಲ್ಲಿ ಕೆಲವೊಂದಿಷ್ಟು ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಎಕನಾಮಿಕ್ಸ್. ಓಕೆ, ಅದ್ ಬಿಟ್ರಂದ್ರ ಸೈನ್ಸ್ ವಿಜ್ಞಾನದಲ್ಲಿ ಬರುವಂತಹ ಕೆಲವೊಂದಿಷ್ಟು ಬುಕ್ಸ್ಗಳು. ಓಕೆ, ಅದನ್ನ ಬಿಟ್ರೆ ಮ್ಯಾಥಮೆಟಿಕ್ಸ್ ಬುಕ್ಸ್ಗಳು.
ಇದನ್ ಬಿಟ್ರೆ ಸೈನ್ಸ್ ಅಂಡ್ ಟೆಕ್ ಬರುತ್ತೆ ಕೆಲವೊಂದಿಷ್ಟು ವಿಷಯಗಳಲ್ಲಿ, ಕರೆಂಟ್ ಅಫೇರ್ಸ್ ಬರುತ್ತೆ ಕೆಲವೊಂದಿಷ್ಟು ಭಾಗಗಳಲ್ಲಿ. ಓಕೆ, ಅವು ಕೂಡ ನಾವು ಓದ್ಬೇಕು. ಹಾಗಾದ್ರೆ ಈ ಬುಕ್ಸ್ ಗಳನ್ನ ಸರ್ ನಾವು ಓದೇ ಇಲ್ಲ ಸರ್, ನಮ್ ಕಡೆ ಕೇವಲ 3 ತಿಂಗಳ ಟೈಮ್ ಇದೆ, ಓಕೆ, ಅಥವಾ 2 ತಿಂಗಳ ಟೈಮ್ ಇದೆ, ಅಥವಾ 6 ತಿಂಗಳ ಟೈಮ್ ಇದೆ, ಇದರಲ್ಲಿ ಕವರ್ ಮಾಡಬಹುದಾ? ಆಗುತ್ತೆ ಸರ್, ಆಗಲ್ಲ ಅಂತಲ್ಲ, ಆಗತ್ತೆ. ಆದ್ರೆ ನಿಮ್ದು ಒಂದು ಸ್ಟಡಿ ಮಾಡುವಂತಹ ಮೆಥಡ್ ಅಥವಾ ನೀವು ಕೊಡುತ್ತಿರುವಂತಹ ಒಂದು ವೇಳೆ, ಅದಕ್ಕೆ ನೀವು ಎಷ್ಟು ಓಕೆ ವರ್ಕ್ ಮಾಡ್ತಾ ಇದ್ದೀರಿ, ಎಷ್ಟು ಅವರ್ಸ್ ವರ್ಕ್ ಮಾಡ್ತಾ ಇದ್ದೀರಿ, ಒಂದು ದಿನಕ್ಕೆ ಎಷ್ಟು ನೀವು ಸ್ಟಡಿ ಮಾಡ್ತಾ ಇದ್ದೀರಿ, ಓಕೆ, ಎಷ್ಟು ಅವರ್ಸ್ ಸ್ಟಡಿ ಮಾಡ್ತಾ ಇದ್ದೀರಿ, ಇದ್ರ ಡಿಪೆಂಡ್ ಆಗಿದ್ದು ನಿಮ್ಮ ಒಂದು ಮುಂದೆ ಬರುವಂತಹ ಎಕ್ಸಾಮ್ಸ್ ಗಳ ಪಾಸ್ ಆಗುವಂತಹ ಸಾಧ್ಯತೆ. ಓಕೆ, ಅಂದ್ರೆ ಹೇಳುತ್ತಾರೆ ಪ್ರತಿದಿನಕ್ಕೆ ಇಲ್ಪ ಅಂತಂದ್ರೆ ಕ್ಲಾಸ್ ಮಾಡಿದ್ರೆ ಕ್ಲಾಸ್ 3 to 4 ಅವರ್ಸ್, ಅದನ್ನ ಬಿಟ್ರೆ ಮತ್ತೆ ಎಕ್ಸ್ಟ್ರಾ 4 ಅವರ್ಸ್ ನೀವು ಓದ್ಲೇಬೇಕು. ಕ್ಲಾಸ್ ನಿಮಗೆ ಹಾದಿ ಕೊಡುತ್ತೆ, ಮಾರ್ಗವನ್ನ ಕೊಡುತ್ತೆ. ಆ ಮಾರ್ಗ ಮೇಲೆ ನಡಿಬೇಕಂತಂದ್ರ ನಿಮಗೊಂದು ಮಾರ್ಗದರ್ಶನ ಸಿಗುತ್ತೆ. ಅದರ ಮುಖಾಂತರ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀರಾ ಅದು ನಿಮಗೆ ಡಿಪೆಂಡ್ ಆಗುತ್ತೆ. ಓಕೆ, ಅದೇನಪ್ಪಾ ಅಂದ್ರ ಮಿನಿಮಮ್ ನೀವು 8 ಅವರ್ಸ್ ಅಂತೂ ಮಿನಿಮಮ್ ಓದ್ಲೇಬೇಕು. ಯಾಕಂದ್ರೆ ಕಾಂಪಿಟೇಷನ್ ಹೆಚ್ಚಾಗಿದೆ. ಕಾಂಪಿಟೇಷನ್ ಹೆಚ್ಚಾದ ನಂತರ ಬರುತ್ತಿರುವಂತಹ ಹುದ್ದೆಗಳ ಸಂಖ್ಯೆ ಕೂಡ ಅಷ್ಟೇ ಹೆಚ್ಚಿಲ್ಲ, ಅಷ್ಟೇ ಇದೆ. ಅದರಲ್ಲೇ ಕಾಂಪಿಟೇಷನ್ ಮಾಡಿ ನಾವು ಪಡೆದುಕೊಳ್ಳುವಂತಹ ಹುದ್ದೆಗಳು. ಓಕೆ, 1000 ಪೋಸ್ಟ್ ಇದ್ರೆ 10 ಲಕ್ಷ, 20 ಲಕ್ಷ, ಓಕೆ, ಅಥವಾ 30 ಲಕ್ಷ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾರೆ ಪ್ರತಿ ವರ್ಷ. SSC GD ಜನರಲ್ ಡ್ಯೂಟಿ ಓಕೆ ನೋಟಿಫಿಕೇಶನ್ ಬರುತ್ತೆ. ಅದರಲ್ಲಿ ಅಪ್ಲೈ ಮಾಡುವಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಅಬ್ಸರ್ವ್ ಮಾಡ್ರಿ. ಇಲ್ಪ ಅಂತಂದ್ರೂ ಕೂಡ 70 ರಿಂದ 80 ಲಕ್ಷನ ಅಪ್ಲೈ ಮಾಡ್ತಾರೆ. ಓಕೆ, ಪೋಸ್ಟ್ ಎಷ್ಟು? 40,000, 50,000. ಆದ್ರೂ ಕೂಡ ನನಗೆ ಒಂದೇ ಒಂದು ಪೋಸ್ಟ್ ಬೇಕು. ಆ ಒಂದು ಪೋಸ್ಟ್ಗಾಗಿ ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಓಕೆ, ಗವರ್ಮೆಂಟ್ ಜಾಬ್ ನಂಗೆ ಬೇಕಂದ್ರೆ ಕೇವಲ ಒಂದೇ ಒಂದು ಪೋಸ್ಟ್. ಓಕೆ, ಆ ಪೋಸ್ಟ್ಗಾಗಿ ಏನ ಮಾಡಬೇಕು? ಓಕೆ, ಏನ್ ಮಾಡಬೇಕು? ಸ್ಟಡಿ ಮಾಡಬೇಕು. ಯಾವ ರೀತಿ ಮಾಡಬೇಕು? ಇವಾಗ 2025, ಓಕೆ, ಇದು ನಮ್ದು ಜೂನ್ 15. ಓಕೆ, ಜೂನ್ 15, ಜೂನ್ 30ಕ್ಕೆ ಇರುವಂತಹ ನಮ್ಮ ಆರ್ಮಿ ಜಾಬ್ಸ್ ಅಥವಾ ಆರ್ಮಿ ಎಕ್ಸಾಮ್ಸ್, ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್. ನೆಕ್ಸ್ಟ್ ಅಕ್ಟೋಬರ್ 15ಕ್ಕೆ ಬರುತ್ತಿರುವಂತಹ ಹೊಸ ನೋಟಿಫಿಕೇಶನ್ ಯಾವುದು? SSC GD. ಓಕೆ, SSC GD. ಅದರಿಂದ ಮುಂಬರುವಂತಹ ಅಥವಾ ಆ SSC GD ಎಕ್ಸಾಮ್ಸ್ ಯಾವಾಗ? ನಮಗೆ ಫೆಬ್ರವರಿ. ಹಾಗಾದ್ರೆ ಜೂನ್ ದಿಂದ ಫೆಬ್ರವರಿ ಹತ್ತತ್ರ ನಿಮಗೆ 8 ತಿಂಗಳ ಕಾಲಾವಧಿ ಇರುವಂತಹ ಭಾಗ. ಇದಕ್ಕೆ SSC GD ಯಾರು ಫೋಕಸ್ ಮಾಡ್ತಾ ಇದ್ದೀರಿ ಅವರಿಗೆ ಬೇಸಿಕ್ಸ್ ಸ್ಟಾರ್ಟಿಂಗ್ 2 ತಿಂಗಳಲ್ಲಿ ಕವರ್ ಮಾಡಿದ್ರೆ ಮುಂಬರುವಂತಹ 6 ತಿಂಗಳಲ್ಲಿ ನೀವು ಈಸಿಯಾಗಿ ನಿಮ್ಮ ಸಬ್ಜೆಕ್ಟ್ಸ್ಗಳು, ಒಂದು ಇಂಗ್ಲಿಷ್ ಗ್ರಾಮರ್, ಮ್ಯಾಥಮೆಟಿಕ್ಸ್, ರೀಸನಿಂಗ್, GK, ಕರೆಂಟ್ ಅಫೇರ್ಸ್, ಕೆಲವೊಂದಿಷ್ಟು ಭಾಗ ನಾವಲ್ಲಿ ಸಾಮಾನ್ಯನ ನೋಡ್ತೀವಿ. ಇವೆಲ್ಲವೂ ಕೂಡ ನಿಮಗೆ ಇಲ್ಲಿ 480 ಡೇಸ್ ಒಳಗ ಕವರ್ ಆಗುವಂತಹ ಭಾಗ. ಸ್ಟಾರ್ಟಿಂಗ್ 60 ಡೇಸ್ ಅನ್ನ ನೀವು ಕೊಟ್ಟಿದ್ದು ಕೇವಲ ನಿಮ್ಮ ಬೇಸಿಕ್ಸ್ ಅನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ ಕೊಟ್ಟಿದ್ರ, ಉಳಿದಂತಹ ನಿಮ್ಮ ಮುಂದಿನ ಅವಧಿ 420 ಡೇಸ್ ಕೊಡೋದು ನೀವು ನಿಮ್ಮ ಮುಂದಿನ ಒಂದು ಅಭ್ಯಾಸಕ್ಕೆ. ಅಂದ್ರೆ ನಾವು ಯಾವ ರೀತಿ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಬೇಕು, ಇದೇ ನಿಮಗೆ ಮೂಲ ಹಂತ. ಯಾವ ರೀತಿ ಮಾಡಬೇಕು, ಯಾವ ರೀತಿ ಓದ್ಬೇಕು ಅನ್ನೋದನ್ನ ಓಕೆ ಒಂದು ಸೆಪರೇಟ್ ವಿಡಿಯೋ ಮುಖಾಂತರ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಅಂದ್ರೆ ಪರ್ ಡೇ ನಾವು ಯಾವ ರೀತಿ ಟೈಮ್ ಟೇಬಲ್ ಅನ್ನ ಹಾಕೊಂಡು ಅದನ್ನ ಮುಖಾಂತರ ನಾವು ಓದ್ಬೇಕು, ಯಾವ ರೀತಿ ಸ್ಟಡಿ ಮಾಡಬೇಕು, ನಾವು ಯಾವ ರೀತಿ ಅನಲೈಸ್ ಮಾಡಬೇಕು. ಓಕೆ, ಇರುವಂತಹ ಹಳೆ ಪ್ರಶ್ನೆ ಪತ್ರಿಕೆಯ ಮುಖಾಂತರ ನಾವು ಯಾವ ರೀತಿ ಅದನ್ನ ಸ್ಟಡಿ ಮಾಡಿ ಮುಂಬರುವಂತಹ ಎಕ್ಸಾಮ್ಸ್ ಗಳಿಗೆ ನಾವು ಪಾಸ್ ಆಗಬೇಕು. ಓಕೆ, ಕಾಂಪಿಟೇಷನ್ ಎಷ್ಟಿದೆ, ಓಕೆ, ಹೋದ ವರ್ಷ ಅಥವಾ ನಾವು ಬರೆದಿರುವಂತಹ ಹಳೆ ವರ್ಷಗಳಲ್ಲಿ ಎಷ್ಟು ಕಟ್ ಆಫ್ ಇದೆ, ಆ ಕಟ್ ಆಫ್ ನ ಮುಖಾಂತರ ನಾವು ಯಾವ ರೀತಿ ಓದ್ಬೇಕು, ಇದೇ ನಮಗೆ ಮೂಲ ಹಂತ. ಓಕೆ, ಕಮ್ ಬ್ಯಾಕ್ ಟು ಟಾಪಿಕ್. ಸ್ಪೀಡ್, ಡಿಸ್ಟೆನ್ಸ್, ಟೈಮ್. ಓಕೆ, ಸ್ಪೀಡ್ ನ ಫಾರ್ಮುಲಾ ಆಯಿತು, ಡಿಸ್ಟೆನ್ಸ್ ಫಾರ್ಮುಲಾ ಆಯಿತು, ಟೈಮ್ ನ ಫಾರ್ಮುಲಾ ಆಯಿತು. ಓಕೆ, ಇದಾದ ಕೂಡಲೇ ಮುಂಬರುವಂತಹ ಭಾಗ ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಏನು, ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಏನು. ಓಕೆ, ಇದಾದ ಕೂಡಲೇ ಮುಂದೆ ಬರುವಂತಹ ಭಾಗ ಸರಾಸರಿ ಕೂಡ ಆಯಿತು. ಓಕೆ, ಸರಾಸರಿ ಅಂದ್ರೆ ಆವರೇಜ್, ಎಷ್ಟೊಂದು ಟ್ರಾವೆಲ್ ಮಾಡಿದ್ವಿ, ಎಷ್ಟು ಬ್ಯಾಕ್ ಬಂದ್ವಿ. ಓಕೆ, ಅಥವಾ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಎಷ್ಟು ನಾವು ಟ್ರಾವೆಲ್ ಮಾಡಿದ್ವಿ, 2xy ಡಿವೈಡ್ ಬೈ x+y ನಾವು ಪಡೆದಂತಹ ಭಾಗ. ಅದೇ ರೀತಿ 2 ಅಂಶಗಳು, ಒಂದು ರಿಲೇಟಿವ್ ಸ್ಪೀಡ್ ಅಂದ್ರೆ ಒಬ್ಬ ವ್ಯಕ್ತಿ, ಓಕೆ, ಮತ್ತೊಬ್ಬ ವ್ಯಕ್ತಿ, ಇಬ್ಬರು ವ್ಯಕ್ತಿಗಳು ಹೋಗುತ್ತಿರುವಂತಹ ಅಥವಾ ಚಲಿಸುತ್ತಿರುವಂತಹ ಒಂದು ದಿಕ್ಕು. ಇಬ್ಬರು ವ್ಯಕ್ತಿಗಳು ಕೂಡ ಚಲಿಸುತ್ತಿರುವಂತಹ ಒಂದು ದಿಕ್ಕು ಪೂರ್ವ ದಿಕ್ಕಡಿಗೆ. ಓಕೆ,
ಈಚ್ ಸೈಡ್. ಹಾಗಾದ್ರೆ ಇವನು ಅಥವಾ ವ್ಯಕ್ತಿ 1 ನಂಬರ್ 20 ಕಿಲೋಮೀಟರ್ ಪರ್ ಅವರ್ದಲ್ಲಿ ಚಲಿಸುತ್ತಿರುವಂತಹ ಒಬ್ಬ ಕಾಯ, ಎರಡನೇ ವ್ಯಕ್ತಿ 30 ಕಿಲೋಮೀಟರ್ ಪರ್ ಅವರ್ದಲ್ಲಿ ಅದೇ ದಿಕ್ಕಿನಲ್ಲಿ ಚಲಿಸುತ್ತಿರುವ ಒಬ್ಬ ವ್ಯಕ್ತಿ ಹೇಳ್ತೀವಿ. ಹಾಗಾದ್ರೆ ಈ ಒಂದು ಅಂಶದಲ್ಲಿ ನಮ್ಮ ಕ್ವಶನ್ಸ್ ಅನ್ನ ಕೇಳಿದ್ರ, ಓಕೆ, ರಿಲೇಟಿವ್ ಸ್ಪೀಡ್ ಇಲ್ಲಿ ವ್ಯತ್ಯಾಸಕ್ಕೆ ಸಂಬಂಧವಾಗುತ್ತದೆ. ಹಾಗಾದ್ರೆ ಈ ರೀತಿ ಹೋಗುತ್ತಿರುವಂತಹ ವ್ಯಕ್ತಿಗಳ ಸ್ಪೀಡ್ ಅನ್ನ ನಾವು ಮೈನಸ್ ಮಾಡಬೇಕು. ಹಾಗಾದ್ರೆ 20 ಮೈನಸ್ 10, ಈ ಇಬ್ಬರ ವ್ಯಕ್ತಿಗಳ ಒಂದು ವೇಗ 10 ಕಿಲೋಮೀಟರ್ ಪರ್ ಅವರ್, 10 ಕಿಲೋಮೀಟರ್ ಪರ್ ಅವರ್. ಅದೇ ರೀತಿ ಎರಡನೇ ಭಾಗ, ಸೇಮ್ ಒಬ್ಬ ವ್ಯಕ್ತಿ ಅಥವಾ ಒಂದು ಕಾಯ, ಓಕೆ, ಹೋಗುತ್ತಿರುವಂತಹ ದಿಕ್ಕು ಪೂರ್ವದ ಕಡೆಗೆ, ಓಕೆ, ಇನ್ನೊಬ್ಬ ವ್ಯಕ್ತಿ ಇರುವಂತಹ ಅಥವಾ ಕಾಯ ಇರುವಂತಹ ಒಂದು ಭಾಗ, ಆ ವ್ಯಕ್ತಿ ಅಥವಾ ಆ ಒಂದು ಕಾಯ ಹೋಗುತ್ತಿರುವಂತಹ ದಿಕ್ಕು ಪಶ್ಚಿಮದ ಕಡೆಗೆ, ಇದು ವಿರುದ್ಧ ಭಾಗ. ಇದು ಸಮ ದಿಕ್ಕು, ಇದು ವಿರುದ್ಧ ದಿಕ್ಕು ಅಥವಾ ಅಪೋಸಿಟ್ ಸೈಡ್. ಓಕೆ, ಹಾಗಾದ್ರೆ ಇವನು ಹೋಗುತ್ತಿರುವಂತಹ ಜವ 20 ಕಿಲೋಮೀಟರ್ ಪರ್ ಅವರ್, ಇವನು ಹೋಗುತ್ತಿರುವಂತಹ ಜವ 40 ಕಿಲೋಮೀಟರ್ ಪರ್ ಅವರ್. ವಿರುದ್ಧ ದಿಕ್ಕಿದೆ, ಹೋಗುತ್ತಿರುವಂತಹ ದಿಕ್ಕು ಪಶ್ಚಿಮದ ಕಡೆಗೆ, ಓಕೆ, ಬರುತ್ತಿರುವಂತಹ ದಿಕ್ಕು ಪೂರ್ವದ ಕಡೆಗೆ. ಹಾಗಾದ್ರೆ ಈ ಇಬ್ಬರು ವೇಗವನ್ನ ನಾವಿಲ್ಲಿ ಕೂಡಿಸ್ಬೇಕು ಅಥವಾ ಅವುಗಳ ಮೊತ್ತನೇ ನಮಗೆ ಸಿಗುವಂತಹ ಒಟ್ಟು ಜವ. ಹಾಗಾದ್ರೆ 20 ಪ್ಲಸ್ 40 60 ಕಿಲೋಮೀಟರ್ ಪರ್ ಅವರ್ ಇಬ್ಬರು ಹೋಗುತ್ತಿರುವಂತಹ ಒಟ್ಟು ಜವ. ಓಕೆ, ಮುಂದೆ ಬಂದಂತಹ ಕ್ವಶನ್ಸ್ ಗಳಿಗೆ ನಿಮ್ಗೆ ಇವು ಅಪ್ಲೈಡ್ ಆಗತ್ತೆ. ಓಕೆ, ಸ್ವಲ್ಪ ನೀವು ಇದನ್ನ ತಿಳ್ಕೊಳ್ರಿ. ಸ್ಪೀಡ್, ಡಿಸ್ಟೆನ್ಸ್ ಮತ್ತು ಟೈಮ್ ಗಳಿಗೆ ಇರುವಂತಹ ಮೊದಲನೇ ಪ್ರಶ್ನೆ. ಓಕೆ, ಈ ಪ್ರಶ್ನೆಯನ್ನ ನಾನು ಡಿಸ್ಪ್ಲೇ ಮೇಲೆ ತೋರಿಸ್ತೇನೆ, ಅಲ್ಲಿ ನೀವು ಕ್ವಶನ್ಸ್ ಅನ್ನ ಓದಿ. ಓಕೆ, ಅದೇ ರೀತಿ ನಾನು ಬಿಡಿಸುತ್ತಿರುವಂತಹ ಭಾಗ 2 ನೋಡಿಕೊಳ್ಳಿ. ಓಕೆ, ಒಂದು ಕಾರು 15 ನಿಮಿಷಗಳಲ್ಲಿ 16 ಕಿಲೋಮೀಟರ್ ಚಲಿಸಿದರೆ ಅದರ ವೇಗ ಪ್ರತಿ ಗಂಟೆಗೆ ಎಷ್ಟು? ಒಂದು ಕಾರು, ಓಕೆ, ಒಂದು ಕಾರು 15 ನಿಮಿಷಗಳಲ್ಲಿ 16 ಕಿಲೋಮೀಟರ್ ಚಲಿಸಿದರೆ, 15 ನಿಮಿಷಗಳಲ್ಲಿ 16 ಕಿಲೋಮೀಟರ್ ಚಲಿಸಿದರೆ ಅದರ ವೇಗ ಕಿಲೋಮೀಟರ್ ಪರ್ ಅವರ್ ನಲ್ಲಿ ಎಷ್ಟು? ಅಂದರೆ ಇದು ನಿಮಿಷದಲ್ಲಿದೆ, ಇದು ಕಿಲೋಮೀಟರ್ ಇದೆ, ಹೌದಾ? ಕೇಳಿದ್ದು ಒಂದು ಗಂಟೆಗೆ ಎಷ್ಟು, ಒಂದು ಗಂಟೆಗೆ ಈ ಎಷ್ಟು. ಸ್ಪೀಡ್ ಅಂತ ಹೇಳಿದ ಕೂಡಲೇ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, ಡಿ ಬೈ ಟಿ. ಓಕೆ, ಅದೇ ರೀತಿ ನಮಗೆ ಏನು ಗೊತ್ತಿಲ್ಪ ಅಂತಂದ್ರ, ಓಕೆ, ಒಂದು ಗಂಟೆಗಳಲ್ಲಿ ಇರುವಂತಹ 60 ನಿಮಿಷಗಳು, ಈ 60 ನಿಮಿಷ ಕೊಟ್ಟಿದ್ದ ನಮಗೆ 15 ನಿಮಿಷ ಡಿವೈಡೆಡ್ ಬೈ 15 ನಿಮಿಷ, 15 ಒಂದಲೇ 15 ನಾಲ್ಕಲೆ, ಅಂದ್ರೆ ಒಂದು ಗಂಟೆಗಳಲ್ಲಿ ಎಷ್ಟು ಭಾಗ? 4 ಭಾಗ. ಓಕೆ, ಹಾಗಾದ್ರೆ 4 ಭಾಗ ಎಷ್ಟು? 4 ಭಾಗ. ಇದು 15 ನಿಮಿಷ ಕವರ್ ಮಾಡ್ಲಿಕ್ಕೆ ಎಷ್ಟು? 16 ಕಿಲೋಮೀಟರ್. ಎರಡನೇ ಭಾಗ ಇದು 15 ನಿಮಿಷಗಳಲ್ಲಿ 16, ಇದು 15 ನಿಮಿಷಗಳಲ್ಲಿ 16, ಇದು 15 ನಿಮಿಷಗಳಲ್ಲಿ 16. ಹಾಗಾದ್ರೆ 4 ಭಾಗಗಳು 15 ನಾಲ್ಕಲೆ 60 ನಿಮಿಷ. 60 ನಿಮಿಷ ಅಂದ್ರೆ ಒಂದು ಗಂಟೆ. 16 16 32, 32 32 64, 64 ಕಿಲೋಮೀಟರ್. 64 ಕಿಲೋಮೀಟರ್ ಅಂದ್ರೆ ಈಸಿಯಾಗಿ 4 ಭಾಗ. ಓಕೆ, ನಾವು ಬಿಡಿಸಂತ ಭಾಗ. ಹಾಗಾದ್ರೆ 60 ನಿಮಿಷಗಳಲ್ಲಿ ಎಷ್ಟು ಕಿಲೋಮೀಟರ್ ಹೋಯ್ತು? 64 ಕಿಲೋಮೀಟರ್ ಪರ್ ಅವರ್ ನಮ್ದು ಒಟ್ಟು ವೇಗ. ಒಂದು ಗಂಟೆಯಲ್ಲಿ 64 ಕಿಲೋಮೀಟರ್ ಅನ್ನ ನಾವು ಕವರ್ ಮಾಡಿದ್ವಿ. ಎಷ್ಟು? 64 ಕಿಲೋಮೀಟರ್ ನ ಕವರ್ ಮಾಡಿದ್ವಿ. ಅದೇ ರೀತಿ ಇಲ್ಲಿ, ಓಕೆ, ಎಸ್ ಇಸ್ ಈಕ್ವಲ್ ಟು ಡಿ ಬೈ ಟಿ. ಓಕೆ, ಡಿ ಎಷ್ಟಿದೆ ನಮ್ದು? ಡಿಸ್ಟೆನ್ಸ್ 16 ಇದೆ. ಓಕೆ, ಅದು ಕಿಲೋಮೀಟರ್ ನಲ್ಲಿ. ಇದನ್ನು ನಾವು 15 ನಿಮಿಷ ಅಂತ ಕೊಟ್ಟಿದ್ದಾರೆ, 15 ನಿಮಿಷ ಅಂತ ಕೊಟ್ಟಿದ್ದಾರೆ. ಓಕೆ, ಯಾವುದು ಸ್ಪೀಡ್ ನಮಗೆ ಬೇಕಾಗಿದೆ? 15 ನಿಮಿಷದಲ್ಲಿ 16 ಕಿಲೋಮೀಟರ್. ಓಕೆ, 60 ನಿಮಿಷದಲ್ಲಿ ಎಷ್ಟು ಕಿಲೋಮೀಟರ್? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. 60 ಇಂಟು 16 ಡಿವೈಡೆಡ್ ಬೈ 15. 15 ಒಂದಲೇ 15 ನಾಲ್ಕಲೆ 4 16 64 ಕಿಲೋಮೀಟರ್ ಪರ್ ಅವರ್.
ಇದೇನು ನಮಗಿರುವಂತಹ ಕಿಲೋಮೀಟರ್ ಪರ್ ಅವರ್ದಲ್ಲಿ ಒಂದು ಉತ್ತರ. ಓಕೆ, ಈಸಿಯಾಗಿ ನೀವು ಬಿಡಿಸ್ಬೋದು 4 ಭಾಗ ಮಾಡಿ, ಅಥವಾ ಸೂತ್ರ ಮುಖಾಂತರ ಕೂಡ ಬಳಸಬಹುದು. ಓಕೆ, ಸೂತ್ರ ಅಂದ್ರೆ ನಮಗೆ ಇರುವಂತಹ 15 ನಿಮಿಷ, ಕೇಳಿದ್ದು 60 ನಿಮಿಷಕ್ಕೆ ಎಷ್ಟು. ಓಕೆ, 60 ನಿಮಿಷಕ್ಕೆ ಎಷ್ಟು. ಓಕೆ, ಒಂದನೇ ಕ್ವಶನ್. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ಸ್ ನಲ್ಲಿ ಹೇಳ್ಬಹುದು. ಎರಡನೇ ಕ್ವಶನ್. ಒಂದು ಕಾರು ಒಂದು ಸ್ಥಳದಿಂದ ಒಂದು ಸ್ಥಳ ಬಿ ಸ್ಥಳಕ್ಕೆ ಎ ಸ್ಥಳದಿಂದ ಬಿ ಸ್ಥಳಕ್ಕೆ 20 ಕಿಲೋಮೀಟರ್ ಪರ್ ಅವರ್ದಲ್ಲಿ 20 ಕಿಲೋಮೀಟರ್ ಪರ್ ಅವರ್ದಲ್ಲಿ ಚಲಿಸುತ್ತದೆ, ಮತ್ತು ಬಿದಿಂದ ಎಗೆ 30 ಕಿಲೋಮೀಟರ್ ಪರ್ ಅವರ್ದಲ್ಲಿ ಚಲಿಸುತ್ತದೆ. ಹಾಗಾದರೆ ಸರಾಸರಿ ವೇಗ ಎಷ್ಟು? ಆವರೇಜ್ ಸ್ಪೀಡ್ ಕೇಳಿದ್ದು ಎಷ್ಟು? ಓಕೆ, ಆವರೇಜ್ ಸ್ಪೀಡ್ ಅಂತ ಹೇಳಿದ್ರೆ ಸೂತ್ರ 2xy ಡಿವೈಡ್ ಬೈ x ಪ್ಲಸ್ y. ಓಕೆ, x ಪ್ಲಸ್ y. 2 ಅಂದ್ರೆ 2 ಸಲ ಟ್ರಾವೆಲಿಂಗ್ ಆಯ್ತು. 2x ಅಂದ್ರೆ 1 ಭಾಗ 20 ಇಂಟು y ಅಂದ್ರೆ 30 ಎರಡನೇ ಭಾಗ 20 ಕಾಲಾವಧಿ ಪ್ಲಸ್ 30. ಇದೇ ರೀತಿ ಮುಂದಿನ ಹಂತ ಇವೆರಡನ್ನ ನಾವು ಕೂಡಿಸುವಂತ ಭಾಗ 2 ಇಂಟು 20 ಇಂಟು 30 ಡಿವೈಡೆಡ್ ಬೈ 50. ಓಕೆ, 2 1 2 20 5 5 4 5 ಅಂದರೆ 2 1 2 25 5 4 5 5 1 5 6. ಹಾಗಾದ್ರೆ 6 4 24 ಕಿಲೋಮೀಟರ್ ಪರ್ ಅವರ್. ಇದೇನು ನಮ್ಮ ಒಟ್ಟು ಸರಾಸರಿ ಆದಂತಹ ಭಾಗ. ಓಕೆ, ಒಟ್ಟು ಸರಾಸರಿ ಆದಂತಹ ಭಾಗ ಎಷ್ಟು? 24 ಕಿಲೋಮೀಟರ್ ಪರ್ ಅವರ್. ಇನ್ನು ಮೂರನೇ ಕ್ವಶನ್ ಬಂದ್ಬಿಟ್ಟು, ಒಂದು ಕಾರು ಗಂಟೆಗೆ 35 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ 70 ಕಿಲೋಮೀಟರ್ ಕ್ರಮಿಸಿದರೆ 35 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ 70 ಕಿಲೋಮೀಟರ್ ಕ್ರಮಿಸಿದರೆ, ಮುಂದೆ ಅದೇ ಕಾರು 120 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಪಡೆದುಕೊಂಡಂತಹ ವೇಗ 40 ಕಿಲೋಮೀಟರ್ ಪರ್ ಅವರ್. ಓಕೆ, ಹಾಗಾದರೆ ಚಲಿಸಿದ ಅದರ ಸರಾಸರಿ ವೇಗ ಎಷ್ಟು? ನೋಡ್ರಿ, ಇಲ್ಲಿ ನಮಗೆ ಕೊಟ್ಟಂತದ್ದು ಕೇವಲ ಒಂದು ಸ್ಪೀಡ್ ಮತ್ತು ದೂರ. ಓಕೆ, ಸ್ಪೀಡ್ ಅಂದ್ರೆ ಎಷ್ಟೈತಿ? 35 ಕಿಲೋಮೀಟರ್ ಪರ್ ಅವರ್. ಅಂದ್ರೆ 1 ಗಂಟೆಗೆ 35 ಕಿಲೋಮೀಟರ್ ಹೋಯ್ತು. ಎಷ್ಟು? 1 ಗಂಟೆಗೆ 35 ಕಿಲೋಮೀಟರ್. ಹಾಗಾದ್ರೆ 70 ಕಿಲೋಮೀಟರ್ ಕವರ್ ಮಾಡ್ಲಿಕ್ಕೆ ಎಷ್ಟು ಕಾಲಾವಧಿ ಬೇಕು? ಓಕೆ, ಅದೇ ರೀತಿ 40 ಕಿಲೋಮೀಟರ್ ಪರ್ ಅವರ್ ಅಂದ್ರೆ 1 ಗಂಟೆಗೆ 40 ಕಿಲೋಮೀಟರ್ ಹೋಯ್ತು. ಹೋಗಿದ್ದು ದೂರ ಒಮ್ಮೆ 120 ಕಿಲೋಮೀಟರ್. ಹಾಗಾದ್ರೆ 120 ಕಿಲೋಮೀಟರ್ನ ಕವರ್ ಮಾಡ್ಲಿಕ್ಕೆ ಎಷ್ಟು ಕಾಲಾವಧಿ ಆಯ್ತು? ಹಾಗಾದ್ರೆ ಕಾಯ ಚಲಿಸಿದ ಒಟ್ಟು ದೂರ is equal to 70 plus 120. ಎಷ್ಟು? 70 plus 120. ಹಾಗಾದ್ರೆ 190 ಕಿಲೋಮೀಟರ್ ಇದು ಚಲಿಸಿತು. ಓಕೆ, ಚಲಿಸಿತು. ನೆಕ್ಸ್ಟ್, ಚಲಿಸಿದಂತಹ ಒಟ್ಟು ವೇಗ ಅಂದ್ರೇನ? ಇಲ್ಲಿ 1 ಗಂಟೆಗೆ 35 ಕಿಲೋಮೀಟರ್. ಓಕೆ, ವೇಗ 1 ಗಂಟೆಗೆ 35 ಕಿಲೋಮೀಟರ್. ಅದೇ ರೀತಿ ವೇಗ 70 ಕಿಲೋಮೀಟರ್ ಅನ್ನ ಎಷ್ಟು ಗಂಟೆಗಳಲ್ಲಿ ಕ್ರಮಿಸಿತು? 35 1 35 2. ಓಕೆ, 70 ಕಿಲೋಮೀಟರ್ ಅನ್ನ ಎಷ್ಟು? ಟೈಮ್ ಇಸ್ ಈಕ್ವಲ್ ಟು 2 ಅವರ್ಸ್ ನಲ್ಲಿ ಕ್ರಮಿಸಿತು. ಇನ್ನ 120 ಕಿಲೋಮೀಟರ್ ಅನ್ನ
120 ಕಿಲೋಮೀಟರ್ ಎಷ್ಟು ವೇಗದಲ್ಲಿ 40 km/h ಒಂದು ತಾಸಲ್ಲಿ 40 km ಹೋಯ್ತು. 120 km ಕವರ್ ಮಾಡ್ಲಿಕ್ಕೆ ಟೈಮ್ ಎಷ್ಟು ಆಯಿತು? 40 1 40 3 ಅಂದ್ರೆ ಇಲ್ಲಿ 3 ಗಂಟೆ ಕಾಲಾವಧಿ ಬೇಕಾಯಿತು. ಎಷ್ಟು? 3 ಗಂಟೆ ಕಾಲಾವಧಿ. ಒಟ್ಟು ದೂರ 190, ಒಟ್ಟು ಕಾಲಾವಧಿ 2 ಭಾಗ. ಓಕೆ, 2 ಭಾಗ 3 + 2 ಅಂದ್ರೆ ಎಷ್ಟಾಯ್ತು? 5 hours. ಹಾಗಾದ್ರೆ ಕೇಳಿದ್ದು ನಮಗೇನ ಸರಾಸರಿ ವೇಗ ಎಷ್ಟು? ಓಕೆ, ಆವರೇಜ್ ವೇಗ. ಆವರೇಜ್ ವೇಗ ಇಸ್ ಈಕ್ವಲ್ ಟು 190 ಡಿವೈಡೆಡ್ ಬೈ 5. 5 1 5, 3 15, 5 3 15 ಎಷ್ಟು ಉಳಿತು? 4 ಉಳಿತು. 5 8 40. ಹಾಗಾದ್ರೆ 38 km/h ನಮ್ದು ಒಟ್ಟು ಸರಾಸರಿ ವೇಗ. ಎಷ್ಟು? ಒಟ್ಟು ಸರಾಸರಿ ವೇಗ. ಒಟ್ಟು ಸರಾಸರಿ ವೇಗ. ಸರ್, ನಮಗೆ ಈ ಕಡ್ತ ಹೊಡೆದಿರುವಂತ ಅಂಶ ತಿಳಿದಿಲ್ಲ, ಇನ್ನೊಮ್ಮೆ ತಿಳಿಸ್ರಿ. 190 ಇದೆ, ಒಟ್ಟು ದೂರ ಎಷ್ಟರಿಂದ ಭಾಗಿಸ್ಬೇಕು? 5ರಿಂದ ಭಾಗಿಸ್ಬೇಕು. ಓಕೆ, 5ರಿಂದ ಭಾಗಿಸ್ಬೇಕು. 5 3 15 ಎಷ್ಟು ಉಳಿತು? ಮೈನಸ್ ಮಾಡಿದ್ರ 9 5 ಹೋದ್ರ 4 ಉಳಿತು, 0. ಈ 0 ಮುಂತುವರಿ. 5 8 40, ಶೇಷ 0. ಓಕೆ, ಇದೇನಪ್ಪಾ ಅಂದ್ರ 5 1 5 38 km/h. ಓಕೆ, 38 km/h. ನೆಕ್ಸ್ಟ್ ಕ್ವಶನ್. ಒಂದು ಬಸ್ 144 km ವೇಗದಲ್ಲಿ ಚಲಿಸುತ್ತದೆ. ಒಂದು ಬಸ್ ಚಲಿಸುವ ವೇಗ 144 km/h ವೇಗದಲ್ಲಿ ಚಲಿಸುತ್ತಿದೆ. ಅದರ ವೇಗ ಮೀಟರ್/ಸೆಕೆಂಡ್ ನಲ್ಲಿ ಎಷ್ಟು? ವಿಡಿಯೋ ಇಲ್ಲಿ ಪೌಸ್ ಮಾಡಿ ಉತ್ತರವನ್ನ ಓಕೆ ಬಿಡಿಸಿ, ಓಕೆ ಕಮೆಂಟ್ ಮಾಡಿ. ನಂತರ ನಾನು ಕೂಡ ಬಿಡಿಸ್ತೇನೆ. ಓಕೆ, ಒಂದು 10 ಸೆಕೆಂಡ್ ಪೌಸ್ ಮಾಡಿ ಬಿಡಿಸಿ ನೋಡಿ ಎಷ್ಟು ಆನ್ಸರ್ ಬರ್ಬೋದು. ಓಕೆ, ಒಂದು ಬಸ್ ಅದರ ವೇಗ 144 km/h. ವೇಗ ಮೀಟರ್/ಸೆಕೆಂಡ್ ನಲ್ಲಿ ಅಂದ್ರೆ 1 ಸೆಕೆಂಡ್ ನಲ್ಲಿ ಎಷ್ಟು ಮೀಟರ್ ಕವರ್ ಆಯಿತು? ಓಕೆ, ಇದರಲ್ಲಿ ಬರುವಂತಹ ಭಾಗ ಕೇಳಿದ್ದು ನಮಗೆ km/h ದಿಂದ ಮೀಟರ್/ಸೆಕೆಂಡ್ ಎಷ್ಟು? ಓಕೆ, ಇಲ್ಲಿ 144 km. ಹಾಗಾದ್ರೆ ಒಂದು ತಾಸಿಗೆ ಓಕೆ ಡಿವೈಡೆಡ್ ಬೈ 1 ಅವರ್ ಅಂದ್ರೆ ಎಷ್ಟು? 3600. 144 km 3600. ಓಕೆ, ಎಷ್ಟು ಕಿಲೋಮೀಟರ್? ಹಾಗಾದ್ರೆ ನಾವು 2 ವೇದಲ್ಲಿ ಬಿಡಿಸಬಹುದು ಈಸಿಯಾಗಿ. ಓಕೆ, ಹಾಗಾದ್ರೆ ನೋಡ್ರಿ, 144 ಇಂಟು 1000 km ಡಿವೈಡೆಡ್ ಬೈ 3600 ಎಷ್ಟಾಯ್ತು ನಮಗಿದು? 144 ಡಿವೈಡ್ ಬೈ 5/18. ಓಕೆ, 5/18. ಕಡ್ತಾ ಹೊಡ್ಲಿಕ್ಕೆ ಈಸಿಯಾಗಿ ಬರ್ಬೇಕಂದ್ರ 2 ಮಾಡ್ರಿ. 2 9 2 7 2 2. ಓಕೆ, 9 1 9 8 8 5 40 ಮೀಟರ್/ಸೆಕೆಂಡ್. ಇದೇನಪ್ಪಾ ಅಂದ್ರ ನಮಗೆ ಉತ್ತರ. ಕೇಳಿದ್ದು ವೇಗ ಮೀಟರ್/ಸೆಕೆಂಡ್ ನಲ್ಲಿ. ಓಕೆ, ಸ್ಪೀಡ್ ಇಸ್ ಈಕ್ವಲ್ ಟು d/t. ಓಕೆ, ಟೈಮ್ ಇದೆ, ಡಿಸ್ಟೆನ್ಸ್ ಇದೆ. ಅದೇ ರೀತಿ ನಮಗೆ 144 ಅಂದ್ರೆ 1 ಅವರ್ದಲ್ಲಿ 1 ಅವರ್ ಇಸ್ ಈಕ್ವಲ್ ಟು 3600 ಸೆಕೆಂಡ್ಸ್. ಇಷ್ಟು ಸೆಕೆಂಡ್ ನಲ್ಲಿ 144 ಅಂದ್ರೆ 3 0 1,44,000 ಮೀಟರ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿತು. ಹಾಗಾದ್ರೆ 1 ಸೆಕೆಂಡ್ ನಲ್ಲಿ ಎಷ್ಟು ಕವರ್ ಮಾಡುತ್ತೆ? ಓಕೆ, 144,000 ಡಿವೈಡೆಡ್ ಬೈ 3600 ಇಂಟು 1. ಇದು ನಮಗೆ ಇಂಟು 1. ಓಕೆ, 0 0 0 0. 2ರಿಂದ ಕಡ್ತಾ ಹೊಡ್ರಿ. 2 18 ಸೇಮ್ ಬಂತು. 2 7 2 2 2 20 72 ಬಂತು. ಓಕೆ, 18 1 18
ನಾಲ್ಕಲೆ 10 40 ಕಿಲೋಮೀಟರ್ ಪರ್ ಅವರ್ 40 ಕಿಲೋಮೀಟರ್ ಪರ್ ಅವರ್. ಓಕೆ, ನಾವು ವಿತ್ ಫಾರ್ಮುಲಾ ವಿದೌಟ್ ಫಾರ್ಮುಲಾ ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಬಿಡಿಸುವಂತಹ ಕ್ರಮ ಯಾವ ರೀತಿ ಇರಬೇಕು. ಈ ಬಿಡಿಸಿದಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು, ಸೊಲ್ಯೂಷನ್ಸ್ಗಳು ಮತ್ತು ಅದಕ್ಕೆ ಹೇಳಿರುವಂತಹ ಕೆಲವೊಂದಿಷ್ಟ ಟ್ರಿಕ್ಸ್ ನ ಭಾಗಗಳು ಓಕೆ ಅರ್ಥಪೂರ್ಣವಾಗಿ ತಿಳಿದಿರಬಹುದು ಅಂತೇಳಿ ತಿಳಿದುಕೊಳ್ಳುತ್ತಾ, ಏನಾದ್ರೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಹಾಗೆ ಈ ಸ್ಪೀಡ್, ಡಿಸ್ಟೆನ್ಸ್ ಮತ್ತು ಟೈಮ್ ಮೇಲೆ ನಾವು ಮುಂಬರುವಂತಹ ವಿಡಿಯೋಗಳಲ್ಲಿ ಮತ್ತೆ ಲೆಕ್ಕಗಳನ್ನ ಬಿಡಿಸೋಣ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ನಲ್ಲಿ ಹೇಳ್ಬಹುದು. ಜೈ ಹಿಂದ್.